व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशतेनं शपिप्लावयन् मामाविर्भूयात् अनघमहिमा मानसे वागधीशः नमस्ते प्राणेश प्रणत विभवायामनिमगाः नमस्वामिन् राम प्रियतमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदर्शनो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्गिरम् अमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮವಾಸಿಕ ಪರ್ವದ 6ನೆಯ ಪ್ರವಚನವಿದು. ಧೃತರಾಷ್ಟ್ರರು ಕಾಡಿಗೆ ತೆರಳಬೇಕೆಂದು ಒತ್ತಾಯ ಮಾಡುತ್ತಾ ಇದ್ದಾರೆ. ಧರ್ಮರಾಜ ನಾಮುಂದು ಅಂತ ಹೇಳಿಕೊಂಡು ಧೃತರಾಷ್ಟ್ರನ ತಲೆಯೊಳಗೆ ತುಂಬ ಕೊಳೆ ಇದೆ, ತಮ್ಮ ಮೇಲೆ ಅಸಮಾಧಾನ ಇದೆ, ನೋವನ್ನು ಹೀಗೆ ತೋಡಿಕೊಳ್ಳುತ್ತಾನಲ್ಲ ಅಂತ ಹೇಳಿ ಧರ್ಮರಾಜ ಸಂಶಯಿತನಾಗಿ ಮುಖ್ಯವಾಗಿ ಪಟ್ಟಿಟ್ಟಿದ್ದಾನೆ. ತಾನೇ ಎಲ್ಲಕ್ಕೂ ಕಾರಣನಾಗಿದ್ದೇನೆ ಅಂತ ಹೇಳಿಕೊಂಡು ಧರ್ಮರಾಜ ತನ್ನನ್ನೇ ತಿದ್ದಿಕೊಳ್ಳಿಕ್ಕೆ, ತೊಳೆದುಕೊಳ್ಳಿಕ್ಕೆ ಬೇಸರದಿಂದ ಸಂಕಟಪಟ್ಟುಕೊಂಡು ನಿಂತಿದ್ದಾನೆ, ಹೇಳುತ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಹೀಗಾಗಿ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಧೃತರಾಷ್ಟ್ರನಂತೂ ಉಣ್ಣದೇ ಸೊರಗಿಯೇ ಬೀಳುವಂತಾಗಿದೆ. ಧರ್ಮರಾಜನ ಸ್ಪರ್ಶದಿಂದೇನೂ ಎಚ್ಚರಾಗಿದ್ದಾನೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಯಾವತ್ತೂ ಬರುವಂತೆ ನೋಡಿ, ಅರಗಿನ ಮನೆಯಿಂದ ಹೊರಗೆ ಬಂದಾಗ ವ್ಯಾಸರು ಬಂದರು. ಹಾಗೆ ಎಲ್ಲೆಡೆ ಪರಿಸ್ಥಿತಿ ಹೆಚ್ಚು ಕಡಿಮೆ ಆದಾಗ ವ್ಯಾಸರು ಸಿಗ್ತಾರೆ, ಬಂದಿದ್ದಾರೆ. ಬಂದವರು ಹೇಳುತ್ತಾರೆ ಧರ್ಮರಾಜನಲ್ಲಿ, ಅವನೇನು ಹೇಳುತ್ತಾನದನ್ನು ನಡೆಸಿಕೊಡು, ಸರಿಯಾಗಿದೆ ಅಂತ. ತತ್ಕುರುಶ್ವ ಅವಿಚಾರೇನ್, ನೀನು ಮತ್ತೆ ಪರಾಮರ್ಶಿಸುವುದು ಬೇಡ, ಏನಾಗಿದೆ, ಹೇಗಾಗಿದೆ, ಎಷ್ಟಾಗಿದೆ ಅಂತ ಮಾಡಿಬಿಡು, ನಡೆಸಿಕೊಡು ಅಂತಾರೆ. ಯಾಕೆಂದ್ರೆ ನೋಡಿ, ಇವನು ಅಯಂ ಹಿ ವೃದ್ಧ ನೃಪತಿ ಹತಪುತ್ರ ವಿಶೇಷತಃ, ಮುದುಕನಾಗಿದ್ದಾನ, ಇನ್ನವನದ್ದೇ ಆಗಿರತಕ್ಕ ಸಾಧನೆಗೆ ಅವನು ತೆರಳಬೇಕಾ? ಜೊತೆಯಲ್ಲಿ ಇನ್ನವರಿಗೆ ಅಂತ ಯಾರಿಲ್ಲಲ್ವ, ಇನ್ನು ಇರಬೇಕು ಅಂತ ಹೇಳಲಿಕ್ಕೆ ಯಾರಿಲ್ಲ, ಮನೆ ಮಂದಿ ಇಲ್ಲ ಅವನಿಗೆ. ಇಲ್ಲೇ ಕೂತ್ರೆ ಜಾಸ್ತಿ ಸಂಕಟ ಪಡ್ತಾನೆ. ನೋಡಿ, ಇದು ವಿಚಿತ್ರವಾದ ಸೈಕಾಲಜಿ. ನೇದಂಕೃಚ್ರಂ ಚಿರತರಂ ಸಹೇದಿತಿ ಮತಿರ್ಮಮ, ಬಹಳ ಕಾಲದವರೆಗೆ ಆತನಿಗೆ ಈ ಸಂಕಟವನ್ನು ಬಿಟ್ಟುಕೊಡ್ಲಿಕ್ಕೆ ಆಗುವುದಿಲ್ಲ ಅಂತಾನೆ. ಅವನಿಗೆ ಸಹನೆ ಆಗುವುದಿಲ್ಲ, ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಭಾರಿ ಸಂಕಟ ಆಗುತ್ತೆ, ಇದು ಕಷ್ಟ ಆಗತ್ತೆ ಅವನಿಗೆ ಅಂತ. ಏನ್ ಕಷ್ಟ ಹೇಳಿದ್ರು? ಮುಂದಿನ ಒಂದು ಗೆರೆ ಕೇಳಿಕೊಳ್ಳುವ, ಆಗ ಅರ್ಥ ಆಗತ್ತ ನೋಡುವ. ಅವಳು ಹೇಳ್ತಾನೆ, ವ್ಯಾಸರು ಹೇಳ್ತಾರೆ, ಇವಳೋ ಗಾಂಧಾರ್ಯ, ಅವಳಾದ್ರೂ ಪುತ್ರ ಶೋಕಂ ಧೈರ್ಯೇಣ ಉದ್ವಹತೆ ಭೃಶಂ, ಅವಳು ಪ್ರಾಜ್ಞಾ ಕರುಣವೇದಿನಿ, ಅವಳು ಚೆನ್ನಾಗಿ ಅರ್ಥ ಆಗತ್ತೆ, ವಿಷಯ ಗೊತ್ತಿರುತ್ತೆ, ತಿಳಿದವಳಿದ್ದಾಳೆ. ಹಾಗಾಗಿ ಅವಳು ಬಹಳ ಧೈರ್ಯದಿಂದ ಮಕ್ಕಳ ಕೊನೆಯನ್ನು, ಅದರ ನೋವನ್ನು ಹೊತ್ಕೊಂಡಿದ್ದಾಳೆ. ಈ ಗೆರೆ ಕೇಳುವುದರಿಂದ, ಗಾಂಧಾರೀಚ ಅನ್ನೋದ್ರಿಂದ, ಗಾಂಧಾರಿ ಆದ್ರೂ ಹೇಳೋ ಮೂಲಕ ಧೃತರಾಷ್ಟ್ರನಿಗೆ ಆಗ್ತಾ ಇಲ್ಲ ಅಂತ ಅರ್ಥ ಇದೆ. ಇದನ್ನು ವ್ಯಾಸರು ಹೇಳುತ್ತಾರೆ, ಧೃತರಾಷ್ಟ್ರನಿಗೆ ಮಕ್ಕಳ ಸಾವು ನೋವನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಿಂದೆ ನೋಡಿದಾಗ ನಾವೊಂದು ಮಾತು ಕೇಳಿಕೊಂಡು, ಧೃತರಾಷ್ಟ್ರ ವೈರಾಗ್ಯ ಬರಲಿಕ್ಕೆ ಹಿಂದೆ ಭೀಮನನ್ನು ನೋಡಿದಾಗ ಉರಿತಾ ಇದ್ದ, ಅಪರಾಧಿ ಅವನ ಉಪಾಧ್ಯಾಧಿ, ಅವನಿಗೆ ಮನಸ್ಸಿನಲ್ಲಿ ಬೈಕೊಳ್ಳುತ್ತಾ ಇದ್ದ. ಭೀಮನಿಗಾಗಿ ಇವನನ್ನು ನೋಡಿದ ತಕ್ಷಣ ಇವನ್ ಮಕ್ಕಳೆಲ್ಲೋ ಮಾಡಿದ್ದೆಲ್ಲ ಅಪಚಾರ ಅನಾಹುತ ಇಲ್ಲಿ ತಿಂದುಕೊಂಡಿದ್ದಾನಲ್ಲ ಅಂತ ಹೇಳಿ ಮತ್ತವನಿಗೂ. ಹೀಗಾಗಿ
ಇಲ್ಲೇ ಕೂತಿದ್ರೆ ವ್ಯಾಸರು ಹೇಳ್ತಾರೆ, ಅವನಿಗೆ ಈ ಸಂಕಟವನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆಗುವುದಿಲ್ಲ ಅಂದ್ರೆ ಏನೋ ಮಾಡಿಯಾನೇನು ಆಗಬಹುದು. ಒಮ್ಮೆಲೆ ಉಕ್ಕಿ ಬಂದ್ರೆ, ಅನಾಹುತ ನಡೆದ್ರೆ ಅದಕ್ಕೂ ವಿಷಯ ಅಂದ್ರೆ ವೃತ್ತ ಏನು ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೂ ಮೊದಲು ಅವನಿಗೆ ನೋಡಿದ್ದಲ್ಲೆಲ್ಲ ನೆನಪಾಗುತ್ತೆ. ಇದು ದುರ್ಯೋಧನನ ಅರಮನೆ, ಇಲ್ಲಿ ಓಡಾಡಿಕೊಂಡಿದ್ದ, ಇಲ್ಲಿ ಅಪ್ಪ ಅಂತ ನಮಸ್ಕಾರ ಮಾಡಲಿಕ್ಕೆ ಬರ್ತಿದ್ದ, ಹೇಳ್ತಿದ್ದ. ಹಾಗಾಗಿ ಮತ್ತೆ ವಿಷನ್ಸ್, ಅದೇ ಯೋಚನೆಗಳು. ಅವನು ತುಳಿದ, ಅವನಿದ್ದವನ ಆಚೀಚನ, ಮತ್ತೆ ಅವನ ಮಡದಿಯರು ಇಲ್ಲಿ ಎಲ್ಲ ತಿಳ್ಕೊಳ್ಳುವಾಗ ಅವನಿಗೆ ಮತ್ತೆ ಪುನಃ ಆಘಾತ ಆಗ್ತದೆ ಅಂತ ಹೇಳಿ ವ್ಯಾಸರು ಹೇಳ್ತಾರೆ, ಈ ಪರಿಸರವನ್ನೇ ಚೇಂಜ್ ಮಾಡುವ ಅಂತ. ಅವನಾಗಿ ಕಾಡಿಗೆ ಹೋಗ್ತೇನೆ ಹೇಳ್ತಾನೆ. ಕಾಡಿಗೆ ಹೋದ ತಕ್ಷಣ ಅದಕ್ಕೆ ಯೋಚನೆ, ಅದನ್ನೇ ಯೋಚನೆ, ಅದಕ್ಕೋ ಯೋಚನೆ, ಅದನ್ನು ಸರಿ ಮಾಡಿಸ್ತಾನೆ. ಎಲ್ಲ ಮರೆತೋಗುತ್ತೆ ತನ್ನಷ್ಟು. ಇದು ನೆನಪಾದ್ರೆ ತಾನೆ, ಎದುರಿದ್ರೆ ತಾನೆ. ಯಾವತ್ತೂ ಹಾಗೆ ನಾವು ಯಾವುದನ್ನು ಮರೆತು ಬಿಡಬೇಕು ಅಂತ ಯೋಚನೆ ಮಾಡ್ತೇವೆಯೋ ಅದರ ಯಾವುದೇ ರೀತಿಯಾದ ಕುರುಹು ಇಲ್ಲದಂತೆ ಮಾಡ್ಬೇಕು, ಕಣ್ಣಿಗೆ ಸಿಗದಂತೆ ಮಾಡ್ಬೇಕು. ಅದು ಹೆಚ್ಚಿನವರೆಲ್ಲ ಪ್ಲೇಸ್ ಚೇಂಜ್ ಮಾಡೋದು, ಊರು ಬಿಟ್ಟು ಹೋಗುದು. ಊರು ಬಿಟ್ಟ ತಕ್ಷಣ ನಾವೇ ಅಲ್ವಾ ಸಮಾಗುತ್ತೋ, ಸಮಾಗತ್ತೆ ಎನ್ನುವುದು ಒಂದು ಅರ್ಥವೇ. ಯಾಕೆಂದ್ರೆ ಪ್ರಾದೇಶಿಕವಾಗಿ ಅವನನ್ನು ನುಂಗುವ, ಕಚ್ಚುವ, ಪರಚುವ ಕತೆ ಇರುವುದಿಲ್ಲ ಅಲ್ಲಿ. ಇದು ಪ್ರತಿಯೊಂದು ಹೆಜ್ಜೆಯಲ್ಲಿ ನೋಡಿದಾಗಲೂ ಅವನ ಮನೆ, ಅವನ ಅಂಗಳ, ಅವನ ಹಾಗೆ ಹೀಗೆ ಆಡಿದ ಕತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನು ಬಹಳ ಸುಂದರವಾಗಿ ಸೈಕಲಾಜಿಕಲಿ ಇದಕ್ಕೊಂದು ತಿರುವು ಕೊಟ್ಟವರು ವ್ಯಾಸರು. ಇಲ್ಲಿ ಅವನಿಗೆ ಇನ್ನು ಸಹಿಸಿಕೊಳ್ಳಿಕ್ಕೆಲ್ಲ ಆಗೋದಿಲ್ಲ, ಗಾಂಧಾರಿ ಸಹಿಸಿಸಾಗಲ್ಲವ, ಅವನು ಹೋಗ್ಲಿ ಈ ಕಾಡಿಗೆ ಅಂತಾರೆ. ಅನುಜ್ಞಾಂ ಲಭತಾಂ ರಾಜ ಮಾ ವೃತೇಹ ಮರಿಷ್ಯತಿ. ಸುಮ್ಮನೆ ಇಲ್ಲಿ ಸುಮ್ಮನೆ ಸಾಯುವುದು ಬೇಡವ, ಕೊರಗಿ ಸಾಯ್ತಾನೆ ಇಲ್ಲಿ. ಅದೊಂದು ವಿಷಯ ಇನ್ನೊಂದು ಹೇಳಿದ್ರು ವ್ಯಾಸರು. ಅವನು ಇಲ್ಲಿದ್ರೆ ಸಹಿಸಿಕೊಳ್ಳುವುದು ಇಷ್ಟ ಅಲ್ಲ, ಅವನಿಲ್ಲಿ ಕೊರಗಿ ಸಾಯ್ತಾನೆ. ಅದರ ಬದಲಿಗೆ ಕಾಡಿಗೆ ಹೋದ್ರೆ ಎಲ್ಲರಿರ್ತಾರೆ ಇಂಥವರೇ. ಹೆಚ್ಚಾಗಿ ಹಾಗೆ ಮನೆಯಲ್ಲಿ ಮಕ್ಕಳಿಲ್ಲದ, ಅಂದರೆ ಬಿಟ್ಟು ಹೋಗಿರುವ ಮಕ್ಕಳು, ಸಿಗದಿರುವ, ದೂರದಲ್ಲಿರುವ, ತನ್ನವರಿಲ್ಲದ ಮನೆಯಲ್ಲಿ ತಂದೆ ತಾಯಿಗಳು ಇದ್ರೆ ಅವರು ಕೊರಗಿಕೊಂಡು ಸಾಯ್ತಾರೆ. ಒಬ್ರಿಗೊಬ್ರು ಮಾತಾಡುದು ಅದನ್ನೇ ಅವರು. ಇಲ್ಲಪ್ಪ ಅವನಲ್ಲ, ಇವನಿಲ್ಲ ಹೇಳ್ತಾ ತನ್ನವರಿಲ್ಲ ಹೇಳಿಕೊಂಡು ಕೊರಗುವನ್ನೇ ಕೊರಗ್ತಾರೆ, ಗೊಡಗಿಕೊಂಡು. ಆದ್ರೆ ಅವರನ್ನು ವೃದ್ಧಾಶ್ರಮದಲ್ಲಿ ಹಾಕಿದ್ರೆ, ಇಲ್ಲಿ ವೈದ್ಯರೇನು ಹೇಳಿರ್ತಾರೆ, ಇನ್ನು ಹೀಗಿದ್ರೆ ಅವರು 2 ವರ್ಷ ಸಾಯ್ತಾರೆ ಹೇಳಿದ್ರೆ, ಅಲ್ಲಿ 20 ವರ್ಷ ಬದುಕ್ತಾರೆ ಅವರು. ಹೆಗ್ಗಣದ ಹಾಗೆ ಏನಾದ್ರೂ ತಿಂದುಕೊಂಡು ಆರಾಮಿರ್ತಾರೆ. ಅಲ್ಲಿ ಅಂತವರೆಲ್ಲ ಇರುವುದರಿಂದ ಅವರಿಗೆ ಮಕ್ಕಳ ಯೋಚನೆ ಬರುವುದಿಲ್ಲ, ಬಿಟ್ಟು ಹೋದ ತೊಂದರೆಗಳೇ ಗೊತ್ತಾಗುವುದಿಲ್ಲ. ಅವರ ದ್ವೇಷಗಳ ಸಾಮ್ರಾಜ್ಯದಲ್ಲೇ ಅವರಿಲ್ಲ, ಎಲ್ಲ ಆತ್ಮೀಯರೆಲ್ಲ ಇರುವುದು. ಎಷ್ಟೋ ವೃದ್ಧಾಶ್ರಮಗಳಲ್ಲಿ ಎಷ್ಟೋ ಗಂಡ ಹೆಂಡಿಯರಾಗಿದ್ದಾರೆ. ಅಲ್ಲಿ ಇರತಕ್ಕಂತ ಹೆಂಗಸರು ಗಂಡಸರು ಸೇರಿ ಸುಮ್ಮನೆಗಾದ್ರು, ಆಪತ್ತಿಗಾದ್ರು, ತಿಳುವಳಿಕೆಗಾದ್ರು, ಮೋಜಿಗಾದ್ರು, ಮಾತಾಡ್ಲಿಕ್ಕಾದ್ರು, ಟೈಮ್ ಪಾಸಿಗಾದ್ರು, ಎಲ್ಲ ಅರ್ಥಗಳಲ್ಲಿ. ಹೀಗಾಗಿ ಹಿಂದೆ ವೃದ್ಧಾಶ್ರಮದ ಬದಲಿಗೆ ನೆನೆದೇ ಕಾಡಿಗೆ ಹೋಗ್ತಿದ್ರು. ಅಲ್ಲೆಲ್ಲ ರಾಜರ್ಷಿಗಳಿರ್ತದೆ. ಅದನ್ನು ಹೇಳ್ತಾರೆ ವ್ಯಾಸರಲ್ಲಿ, ಹೇಳ್ತಾರೆ ನೀನು ಒಪ್ಪಿಗೆ ಕೊಡು, ಅವನು ಇಲ್ಲಿ ಸುಮ್ಮನೆ ವ್ಯರ್ಥ ಸಾಯುವುದು ಬೇಡ, ಏನಾದ್ರೂ ಜಪತಪ ಅನುಷ್ಠಾನ ಮಾಡ್ಲಿ ಅವನು ಹೋಗಿ. ಅಲ್ಲಿ ಮಾಡುವಾಗ ಉಳಿದವರದು ನೋಡಿ ಹಾಗೆ ಮಾಡ್ಲಿಕ್ಕೆ ಬರ್ತದೆ. ಅರಮನೆಯಲ್ಲಿ ಹಾಗೆ ಆಗುವುದಿಲ್ಲ. ಅರಮನೆಯಲ್ಲಿ ರಾಜನ ಮರ್ಜಿ ಯಾವತ್ತೂ ಹಾಗೆ. ಆ ಊರಲ್ಲಿ ಗೊತ್ತಿದ್ದವರಲ್ಲಿ ಅವನು ಹಾಗಿರ್ತಾನೆ, ಬಿಚ್ಚಿಕೊಂಡೋ ಎತ್ತರದಲ್ಲಿ ಏರಿಕೊಂಡು ಹಾರಿಕೊಂಡ. ಎಲ್ಲ ಪರವರಿ ಹೋಗಲಿ, ಯಾರು ಗೊತ್ತಿರುವುದಿಲ್ಲ ಅವನಿಗೆ, ಅವನ ಗುರುತು ಹಿಡಿಯೋರು ಇರುವುದಿಲ್ಲ. ಆಗ ಆರಾಮ ಅವನು ಗೋಣಿ ಸುತ್ತಿಕೊಂಡು ಹೋದ್ರೂ ನಡೀತದೆ, ಅವನು ಬೀದಿ ಬದಿಯಲ್ಲಿ ಮರದ ಅಡಿಯಲ್ಲಿ ಏನು ತಿಂದ್ರು ನಡೀತದೆ. ಹಾಗೆ ಕಾಡಿಗೆ ಹೋಗ್ಲಿ, ಅಲ್ಲಿ ಅಂತವರೆಲ್ಲ ಇರುವುದು ಇವನಿಗೆ. ಆಗ ಇವನ ದೌಲತ್ತುಗಳು ಎಲ್ಲ ಕಳೆದೋಗ್ತವೆ, ನೋವುಗಳು ಮಾಯ್ತವೆ, ದೇವರ ಎಚ್ಚರ ಆಗ್ತದೆ. ಪ್ರಕೃತಿಯನ್ನು ನೋಡುವಾಗಲೇ ದೇವರು ಗೊತ್ತಾಗ್ತಾರೆ. ಹೀಗಾಗಿ ಅನುಜ್ಞೆ ಕೊಡು, ಇಲ್ಲಿ ಸುಮ್ಮನೆ ಬಹಳ ಚೆನ್ನಾಗಿ ಹೇಳಿದೆ, ಇಲ್ಲಿ ಸುಮ್ಮನೆ ಸಾಯುವುದು ಬೇಡ ಅಂತಾನೆ. ಇಲ್ಲಿ ಸುಮ್ಮನೆ ಸಾಯ್ತಾನವ, ಅಲ್ಲಿ ಅದು ಬದುಕಿಯಾನು ಅಲ್ಲ, ಅವನ ಅಲ್ಲಿಯ ಬದುಕು ಸಾರ್ಥಕ ಆಗತ್ತೆ ಅಂತ. ಗಾಡಿ ಹೋದ ತಕ್ಷಣ ಬದುಕ್ತಾರಲ್ಲ, ನಾನು ಹೇಳಿದ ತಕ್ಷಣ ಇಲ್ಲಿ 2 ವರ್ಷ ಸಾಯುವವರು ಅಲ್ಲಿ 20 ವರ್ಷದಲ್ಲಿ ಸಾಯ್ತಾರಲ್ಲ ಅಂತ. ಆದ್ರೆ ಸಾಯ್ತಾರೆ, ಆದ್ರೆ 20 ವರ್ಷ ಸಾಧನೆ ಆಗುತ್ತೆ, ನೆನಪಿಟ್ಕೊಳ್ಳಿ. ಇಲ್ಲಿ ಸುಮ್ಮನೆ ಕೊರಗಿ ಸಾಯ್ತಾರೆ, ಅಲ್ಲಿ ಕೊರಗುವುದಿಲ್ಲ, ಸಂಭ್ರಮಿಸ್ತಾರೆ. ದೀರ್ಘಕಾಲದ ಯಾವತ್ತಾಗಿ ಮನುಷ್ಯನಿಗೆ ಮನಸ್ಸು ಸಂತೋಷವೇ ದೀರ್ಘ ಆಯುಷ್ಯಕ್ಕೆ ಕಾರಣ ಆಗ್ತದೆ. ಅದನ್ನ ದೂರ ಹೋಗಲಿ, ವಿಷಯದಿಂದ ಆಚೆ ಹೋಗಲಿ, ಚೆನ್ನಾಗಿರ್ತದೆ ಅಂತ ನೀನು ಕಾಡಿಗೆ ಹೋಗಲಿಕ್ಕೆ ಕೊಡೋನು. ಮತ್ತಿದು ವೃತ್ತ ಅಲ್ವಾ, ನಮ್ಮದು ಚರಿ ಅಲ್ವಾ. ರಾಜರ್ಷೀನಾಂಚ ಸರ್ವೇಶಾಂ ಅಂತೆ ವನಂ ಉಪಾಶ್ರಯ. ಕಾಡಿಗೆ ಹೋಗುವುದು, ಕಾಡಿನಲ್ಲಿ ಇರುವುದು ನಾಚಿಗೇಡಿನ ಕೆಲಸ ಅಲ್ಲ, ಹೆಮ್ಮೆಯ ವಿಷಯ ಅದು.
ರಾಜರ್ಷಿಗಳ ಚರಿತ್ರೆ ಅದು. ದೊಡ್ಡ ದೊಡ್ಡ ರಾಜರೆಲ್ಲ ಕೊನೆ ಹೊತ್ತಿನಲ್ಲಿ ಕಾಡು ಸೇರಿದ್ದು ಸಾಧನೆ ಮಾಡ್ಲಿಕ್ಕೆ ಹೊರತು ಅವರು ಊರು ಬಿಟ್ರು, ಅವರಿಗೆ ಊರಲ್ಲಿ ಓಡಿಸಿದ್ರು. ಇನ್ನಲ್ಲಿ ಕಾಯಿನ್ ಅಲ್ಲ, ಅವರು ಪಾಪ್ಯುಲರ್ ಇಲ್ಲ, ಅಲ್ಲಿ ಅವರಿಗೆ ಕೆಲಸ ಆಗುವುದಿಲ್ಲ, ಇನ್ನು ಯುವರಾಜರಂತೆ ದೌಲತ್ತು. ಹಾಗೇನಲ್ಲ, ಅದಕ್ಕಲ್ಲ. ಕಾಡಿಗೆ ಅವರು ಸೇರುವುದು, ಕಾಡನ್ನು ಆಶ್ರಯಿಸಿಕೊಂಡು, ವನಮಂದ್ರೆ ಕಾಡು ಮಾತ್ರ ಅಲ್ಲ, ತದ್ವನಮಿತ್ಯವಾ ಸೀತಾ ಅಂತ ದೇವರನ್ನು ವನ ಅಂತಲೇ, ವನ ಸಂಭಕ್ತ ಒಂದು ಎಲ್ಲರೂ ಆಶ್ರಯ ಪಡೆ. ನಾರಾಯಣ ಶಬ್ದದ ಅರ್ಥ ಅದು ವನ ಶಬ್ದಕ್ಕುಂಟು. ಎಲ್ಲರೂ ಆಶ್ರಯಿಸಿಕೊಳ್ಳತಕ್ಕ ದೇವರನ್ನು ಆಶ್ರಯಿಸ್ತಾರೆ ಅಲ್ಲಿ. ಮತ್ತೆ ಅಲ್ಲಿ ದೇವರೇ ಗತಿ, ಮತ್ತೆ ಯಾರಿಲ್ಲ ಅಲ್ಲಿ. ಕಾಡು ಮೇಡುಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ಭಗವಂತನ ಎಚ್ಚರ ಆಗ್ತದೆ, ಆಗ್ಬೇಕಾಗ್ತದೆ, ಆಗಿಸಿಕೊಳ್ಳಬೇಕು. ಅಲ್ಲಿ ದೇವರೇ ರಕ್ಷಣೆ ಮಾಡಲಿಕ್ಕೆ. ಅದರಿಂದ ಕಾಡಿಗೆ ಸೇರ್ಲಿ, ದೇವರ ಪಾದಾರವಿಂದವನ್ನು ಮುಟ್ಲಿಕ್ಕೆ ಬರುತ್ತೆ, ನೆಮ್ಮದಿಯಾಗಿರುತ್ತೆ. ಶುದ್ಧವಾದ ನೀರು, ತಿಳಿಯಾದ ಕೊಳ, ಒಳ್ಳೆಯ ಮುಳುಗು ಸ್ನಾನ, ಜೊತೆಯಲ್ಲಿ ಪ್ರಕೃತಿ ದತ್ತವಾದಂತಹ ಗೆಡ್ಡೆ ಗೆಣಸುಗಳು, ಹಣ್ಣು ಹಂಪಲುಗಳು, ಬಿದ್ದ ಎಲೆಗಳು, ಆಯ್ತು ಆರಾಮ. ತುಂಬಾ ಇಷ್ಟವಾದ ಆತಿಥ್ಯ, ತುಂಬಾ ಇಷ್ಟವಾಗಿರತಕ್ಕಂತಹ ಯಜ್ಞಯಾಗಗಳು, ಸಾವಕಾಶವಾದ ನೆಮ್ಮದಿಯಾದ ಬೇಕಾದಷ್ಟು ಹೊತ್ತಿನ ಸಾಧನೆಗಳು. ಹಾಗೆ ಇಲ್ಲಿ ಯಾವುದೇ ಜಂಜಾಟಗಳಿಲ್ಲ, ಬಹಳ ಚೆನ್ನಾಗಿರುತ್ತದೆ. ಅದನ್ನು ನೋಡ್ಕೊಳ್ಳಿ ಅಂತಾನೆ ಧರ್ಮರಾಜ. ವ್ಯಾಸರೇ ಹೇಳ್ತಾನೆ, ವ್ಯಾಸರೇ ನೀವು ಹೇಳಿದ್ದಂತೆ, ಯಾಕೆಂದ್ರೆ ನೀವೇ ನಮಗೆಲ್ಲ. ಭಗವಾನೇವ ನೋ ಮಾನ್ಯ, ಭಗವಾನೇವ ನೋ ಗುರು, ಭಗವಾನೇವ ಅಸ್ಯ ರಾಜಸ್ಯ ರಾಜ್ಯಸ್ಯ ಕುಲಸ್ಯ ಚ ಪರಾಯಣ. ನಮ್ಮ ಮನೆಗೆ, ಮನೆತನಕ್ಕೆ, ರಾಜ್ಯಕ್ಕೆ ಎಲ್ಲ ಯಾರು ಹೊಣೆ? ನೀವೇ ಅಲ್ವಾ. ನಿಮ್ಮನ್ನೇ ನಾವು ನಂಬಿದ್ದಲ್ಲ. ಎಲ್ಲರಿಗೂ, ಇಡೀ ಜಗತ್ತಿಗೆ ನೀವು ಪರಾಯಣರು, ದೊಡ್ಡ ಆಸರೆ. ಯಾಕೆ? ನೀವು ಪೂಜ್ಯರು, ನೀವು ಭಗವಾನ್, ನೀವು ದೇವರು, ಭಗವಂತ. ಬಹಳ ದೊಡ್ಡ ಒಡೆತನ, ಇಡೀ ಅಖಂಡ ಬ್ರಹ್ಮಾಂಡದ ಸಕಲ ಜೀವರಾಶಿಗಳ ಒಡೆತನ ಇದೆ. ಎಲ್ಲರನ್ನು ಒಳಗಿಂದ ನಿಂತು ನಿಯಮಿಸತಕ್ಕಂಥ ಸಾಮರ್ಥ್ಯ ಅದು ನಿಮ್ಮಲ್ಲಿರುವುದು. ಹಾಗೆ ಎಲ್ಲೆಡೆ ಸರ್ವಶಬ್ದ ವಾಚ್ಯನಾಗಿ ಎಲ್ಲ ಮಾತುಗಳಲ್ಲಿ ವ್ಯಾಪಿಸಿಕೊಂಡು ಎಲ್ಲ ಶಾಸ್ತ್ರಗಳು ಹೇಳಲ್ಪಟ್ಟು ಮೆರೆಯುವ ಅತ್ಯಂತ ಎತ್ತರದ ವ್ಯಕ್ತಿ ನೀವೇ. ವೇದೇ ರಾಮಾಯಣೇ ಚಿವ ಪುರಾಣೇ ಭಾರತೆ ತಾದು ವಂತೇಜ್ ಮಧ್ಯೇಜ್ ವಿಷ್ಣು ಸರ್ವತ್ರಿಗೀಯತೆ ಅಂದಾಗಿ. ಮತ್ತೆ ನಿಮ್ಮ ಜ್ಞಾನದ ಎದುರು, ನಿಮ್ಮ ತೃಪ್ತಿಯ ಹತ್ತಿರದಲ್ಲಿ, ನಿಮ್ಮ ಸ್ವಾತಂತ್ರ್ಯದ ನೆಲೆಯಲ್ಲಿ ಯಾರೆದುರಿದ್ದಾರೆ? ಯಾರಿಲ್ಲ. ಪೂರ್ಣ ಕಾಮ, ಬಯಸಿದ್ದನ್ನೆಲ್ಲ ಪೂರ್ತಿಯಾಗಿ ಪಡೆದಿರುವ, ಅದಕ್ಕಾಗಿ ಏನು ಪ್ರಯತ್ನ ಮಾಡಬೇಕಾಗಿಲ್ಲದ, ಇಚ್ಛೆಯಿಂದಲೇ ಎಲ್ಲವನ್ನು ನಡೆಸಿಕೊಡತಕ್ಕಂತಹ ವಿಶೇಷ ಸಾಮರ್ಥ್ಯವುಳ್ಳ ಭಗವಂತ ನೀವು, ಸರ್ವಮಾನ್ಯರು ನೀವು, ನಮ್ಮೆಲ್ಲರ ಹಿರಿಯರು ಬೇರೆ, ನಮ್ಮ ಅಪ್ಪ ಎಲ್ಲ ಇದ್ದಾಗೆ ನೀವೇ. ಹಾಗಾಗಿ ನೀವು ಹೇಳ್ತೀರಿ, ನಾನು ಕೇಳೋದು. ನಾವು ಮಕ್ಕಳಂತೆ ನಿಮ್ಮದು. ನೀವೇನ್ ಹೇಳ್ತೀರ ಅದನ್ನ ನಾನು ಕೇಳತ್ತೆ, ಅನ್ನೋದ್ರಲ್ಲಿ ಸಮಸ್ಯೆ ಇಲ್ಲ, ಸಂಗತಿಯೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಹೋಗ್ಲಿ ನೀನ್ ಹೇಳಿದ್ ಕೇಳುತ್ತೆ ಎಲ್ಲರಿಗೂ, ಅವ್ರು ಹೋಗ್ಲಿ. ಮಾಸ್ಮ ವಿಘ್ನ ಕರೋಪುವ, ನೀನ್ ತಡಿಬೇಡ. ನನಗೂ ಆಯ್ತು ಅಂತ ಉಂಟಲ್ಲ, ನೀನು ಆಯ್ತು ಅಂತ ಹೇಳಿಬಿಟ್ರೆ ಆಯ್ತಲ್ಲ, ಹಾಗಾಗಿ ತಡಿಬೇಡ ಅಂತಾರೆ. ನಮ್ಮ ಇದು ಕ್ರಮ ಅಲ್ವಾ? ನೋಡು, ಲೋಕದಲ್ಲಿ ರಾಜರ ಸಾವು ಹೇಗೆ ಹೇಳು? ಯಶೇವ ಪರೋಧರ್ಮ ರಾಜರ್ಷೀಣ ವಿಧಿಷ್ಠಿರ. ರಾಜರೆಲ್ಲ ಕಾಡಿಗೆ ಹೋಗುವುದು ಎನ್ನುವುದು ನಮ್ಮ ಕ್ರಮ ಪದ್ಧತಿ. ದೊಡ್ಡವರಾದ ನಂತರ, ಮುದುಕರಾದ ನಂತರ ಯುವರಾಜರಿಗೆಲ್ಲ ಪದವಿಯನ್ನು ಕೊಟ್ಟು ಅಧಿಕಾರವನ್ನು ಸಮರ್ಪಿಸಿ ಬೊಕ್ಕಸ ನಾಡನ್ನೆಲ್ಲ ತೊರೆದು ಪ್ರಜೆಗಳು ಬರುವುದಿಲ್ಲ. ಆಗ ಪ್ರಜಾಧಿಪತ್ಯವನ್ನು ತೊರೆದು ಹೋಗುವುದು ಇಲ್ಲ. ಇಲ್ಲೇನು ಸಮರೇವ ಭವೇನ್ ಮೃತ್ಯು ಅಲ್ವಾ? ಕೊನೆಯವ ವಿಧಿಪೂರ್ವಕ. ಒಂದೋ ಕಾಡಿನಲ್ಲಿ ಕೂತು ವಿದ್ಯುಕ್ತವಾಗಿ ಸಾಧನೆಗಳನ್ನು ನಡೆಸ್ತಾ ಕೊನೆ ಆಗುವುದು ಇಲ್ಲ, ಹೋರಾಟದಂಗಳದಲ್ಲಿ ಸಾಯುವುದು. ಇಷ್ಟೇ. ರಾಜರು, ಉತ್ತಮ ರಾಜರ ಚರಿತ್ರೆಯನ್ನು ಕೇಳಿದ್ರೆ, ಅವರ ಕೊನೆ ಹೇಗೆ ಕೇಳಿದ್ರೆ, ಅವರ ಧರ್ಮ ಯಾವುದು ಅಂದ್ರೆ ಹೋರಾಟದಂಗಳದಲ್ಲಿ ಸತ್ತರೆ ಸರಿ, ಇಲ್ಲಾದ್ರೆ ಕಾಡಿ ಹೋಗಿ ಅವರು ತಪಸ್ಸು ಮಾಡಿ ಸಾಧನೆ ನಡೆಸಬೇಕು ಅಂತ ಅವರ ಕ್ರಮ. ಆದ್ರಿಂದ ಇವನ್ ಕಾಡಿ ಹೋಗುದು ಸರಿ ತಾನೆ, ಇದು ಧರ್ಮ ಅಲ್ವಾ? ನೀನು ಧರ್ಮರಾಜ ಅಲ್ವಾ? ಧರ್ಮ ಮಾಡ್ಲಿಕ್ಕೆ ಬಿಡಬೇಕಲ್ಲ ಅವನಿಗೆ. ಆದ್ರಿಂದ ಇದು ಧರ್ಮ, ಆದ್ರಿಂದ ಒಪ್ಪಿಲಿಕ್ಕೆ ಇದೆ ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ. ಮತ್ತೆ ಇವನು ಎಲ್ಲ ಮಾಡಿಕೊಂಡಾಯಿತು, ಇನ್ನೇನು ಬಾಕಿ ಏನು ಉಳಿದಿಲ್ಲ ಇವನತ್ತು ಸಾಧನೆಗಳಲ್ಲಿ. ನಿನ್ನಪ್ಪ ಪಾಂಡು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾನೆ.
ಸಂಪತ್ತನ್ನೆಲ್ಲಿ ಇರುವಿನಿಗೆ ಸುರಿದಿದ್ದಾನೆ. ಎಲ್ಲ ಕಡೆಯಲ್ಲಿ ದಿಗ್ವಿಜಯ ಮಾಡಿಕೊಂಡು ಬಂದು ಎಳವೆಯಲ್ಲಿ ಮೊದಾರಿಗೆ ಪಿತ್ರಾತು ತವ ರಾಜೇಂದ್ರ ಗುರುವತ್ ಪರಿವಾಸಿತ, ಅಣ್ಣನನ್ನು ಅಪ್ಪ ಅಂತ ಹೇಳುವ ಹಾಗೆ. ಅಪ್ಪ ಇರಲಿಲ್ಲ, ಅದು ಧೃತರಾಷ್ಟ್ರನವನಿಗೆ ದೊಡ್ಡವ, ಹಿರಿಯವ. ಅವನನ್ನು ತಂದೆಯಂತೆ, ಹಿರಿಯನಂತೆ, ಪೂಜ್ಯನಂತೆ ಬಹಳ ಚೆನ್ನಾಗಿ ನಿನ್ನಪ್ಪ ನೋಡಿಕೊಂಡಿದ್ದಾರೆ. ಬೇಕಾದಷ್ಟು ಸಂಪತ್ತುಗಳ ದಿಗ್ವಿಜಯದಿಂದ ಸುರಿದು ಹಾಕಿದ್ದಾರೆ. ಬಹುಬಗೆಯ ಯಜ್ಞಗಳನ್ನು ಅವನು ಮುಂದಿಟ್ಟುಕೊಂಡು ಮಾಡಿದ್ದಾನೆ, ಅವರು ಮಾಡಿದ್ದಾನೆ. ನಿನ್ನ ಅಪ್ಪ ತಂದು ಹಾಕಿದ ಸಂಪತ್ತಿನಿಂದಲೇ ಧೃತರಾಷ್ಟ್ರ ಬೇಕಾದಷ್ಟು ಯಜ್ಞಗಳನ್ನು, ರತ್ನಾದಿಗಳ ದಕ್ಷಿಣೆಗಳನ್ನು ಕೊಟ್ಟು ಅತಿಯಾಗಿ ಬೇಕಾದಷ್ಟು ಮಾಡಿದ್ದಾನೆ. ಅದ್ರ ನಂತರ ಅದಾಗಾಯ್ತಲ್ಲ, ಕೇಳಿ ಯೋಚನೆ ಮಾಡಬೇಡ. ಈಗ ಮತ್ತೆ ಪುನಃ ಏನಾಯ್ತು? ಅವನ ಮಗನನ್ನು ಇಟ್ಟುಕೊಂಡು ಎಷ್ಟೆಲ್ಲ ಕಾರ್ಬಾರ ಮಾಡಿದ. ಪುತ್ರ ಸಂಸ್ಥಂಜ ವಿಪುಲಂ ರಾಜ್ಯಂ ವಿಪ್ರೋಷಿತೇತ್ವ. ನೀನು ಹೋದ ಬಳಿಕ ಇವರದ್ದೇ ರಾಜ್ಯಭಾರ ಅಲ್ವಾ? ತ್ರಯೋದಶ ಸಮಾಹ 13 ವರ್ಷಗಳ ಕಾಲ ಮಗನಿಗೆ ರಾಜ್ಯ ಚುಕ್ಕಾಣಿ ಕೊಟ್ಟ. ಬಹಳ ಚೆನ್ನಾಗಿ ತಾನು ಬದುಕಿದ. ನೀವು ಇಲ್ಲದಿದ್ದಾಗ, ನಿಮ್ಮನ್ನು ಕಾಡುಪಾಲು ಮಾಡಿದಾಗ 13 ವರ್ಷಗಳ ಕಾಲ ಈತ ವೈಭವದ ರಾಜ್ಯವನ್ನು ಅನುಭವಿಸಿದ್ದಾನೆ. ಭುಕ್ತಂ ದತ್ತಂಚ ವಿವಿಧಮಸು, ಅನುಭವಿಸಿದ್ದಾನೆ, ಭೋಗಿಯಾಗಿದ್ದಾನೆ, ಜೊತೆಯಲ್ಲಿ ದಾನಿಯೂ ಆಗಿದ್ದ. ಕೊಟ್ಟದ್ದು ಕೊಟ್ಟಿದ್ದಾನೆ, ಬೇಕಾದಷ್ಟು ಸಂಪತ್ತುಗಳನ್ನು ದಾನ ಮಾಡಿದ್ದಾನೆ. ಯಜ್ಞಗಳಿಂದ ತನ್ನನ್ನು ಸಂಭ್ರಮಿಸಿಕೊಂಡಿದ್ದಾನೆ. ಇನ್ನೇನು ರಾಜ್ಯದಲ್ಲಿ ಅವನಿಗೆ ಕೂತು ಮಾಡಲಿಕ್ಕುಂಟು? ನೀನು ನೋಡಿ ಆಯ್ತಲ್ಲ ಈಗ ಅವನನ್ನು. ನಮ್ಗೆ ಆಗ್ಲಿಲ್ಲ, ನನ್ಗೆ ಆಗ್ಲಿಲ್ಲ, ನೀನು ಮಾಡಿದೆ. ಆರಾಧಿತ ಭೃತ್ಯೇನ, ನೀನವನ ಅಡಿಯಾಳಾಗಿ ಕೊಂದು ಬೇಕಾದಷ್ಟು ಅವನ ಸೇವೆ ಮಾಡಿದೆ. ಗಾಂಧಾರಿಯನ್ನು ಉಪಾಸನೆ ನಿನ್ನ ಕುಂತಿ ಅಮ್ಮ ಮಾಡಿದ್ದಾರೆ. ಅದನ್ನು ಗಾಂಧಾರಿ ಯಶಸ್ವಿನಿ. ಎಲ್ಲರೂ ಬಹಳ ಚಂದವಾಗಿ ಸೇವೆ ಪಟ್ಟಿದ್ದಾರೆ, ಸೇವೆ ಪಡೆದಿದ್ದಾರೆ. ಆದ್ರಿಂದ ಅನುಜಾನೀಹಿ ನಮನ್ಯುರ್ ವಿದ್ಯತೆ ಚಾಸ್ಯ ಸುಸೂಕ್ಷ್ಮೋಪಿ ಯುಧಿಷ್ಠಿರ. ಹೋಗಲಿಕ್ಕೆ ಕೊಡಯ್ಯ, ಬಿಟ್ಟು ಬಿಡವನನ್ನು. ನಾನಂತೂ ಒಪ್ಪಿಗೆ ಕೊಟ್ಟಿದ್ದೇನೆ, ಅದನ್ನ ನೀನು ಒಪ್ಪಿಗೆ. ಅವನ್ ಮಗ, ಯಾರ ತರ ಮಗ? ಧೃತರಾಷ್ಟ್ರ. ಹೋಗ್ಲಿಕ್ಕೆ ಮುಂದೋಗುದು ಅಲ್ಲಿಗೆ ಬಿಡಿ. ನೀನು ಹೇಳಿಬಿಟ್ರೆ ಇಲ್ಲಿಂದ ಅವನು ಕೇಳುತ್ತಾನೆ, ನೀನಾಯ್ತು ಹೇಳೋದು. ಹೋಗ್ಲಿ ಹೋಗ್ಲಿ, ನಿನ್ನ ಸೇವೆಯು ಅವನು ಹೇಳಿದ, ನಾನು ಬೇಕಾದ್ರೆ ಸೇವೆ ಮಾಡ್ತೇನೆ. ನಿನ್ನ ಸೇವೆಯು ಅವನು ಒಪ್ಪಿಕೊಂಡಿದ್ದ. ಬಹಳ ಕಾಲ ನೀನು ಸೇವೆ ಮಾಡಿ 15 ವರ್ಷ ಹೀಗಾಯ್ತಲ್ಲ. 13 ವರ್ಷ ಮಗನನ್ನು ಕುಳ್ಳಿರಿಸಿಕೊಂಡು ಗೆದ್ದ, ಭೋಗವನ್ನು ಅನುಭವಿಸಿದ. ಈಗ 15 ವರ್ಷ ಇನ್ನೊಬ್ಬ ಮಗನ ಜೊತೆಯಲ್ಲಿ ಕೂತು ಭೋಗ ಅನುಭವಿಸುದು. ನೋಡಿ ಅವನ ಚಾನ್ಸ್ ನೋಡಿ ಧೃತರಾಷ್ಟ್ರನದ್ದು. ಅತ್ತ ದುರ್ಯೋಧನ ಸಾಯುವವರೆಗೆ ಪಾಂಡವರನ್ನು ಓಡಿಸಿ ನುಂಗಿದ. ಈಗ ದುರ್ಯೋಧನ ಸತ್ತ ಬಳಿಕ ಪಾಂಡವರನ್ನು ಕಟ್ಟಿಕೊಂಡು ನುಂಗ್ತಾ ಇದ್ದಾನೆ. ಇದನ್ನು ಬೇರೆ ರೀತಿಯಿಂದ ತೋರಿಸಿಕೊಟ್ರು. ಈಗ ಅವನು ಒಳ್ಳೆಯವನಾಗಿದ್ದಾನಲ್ಲ ನೋಡಿ. ಒಳ್ಳೆಯವನಾಗಿದ್ದಾಗ ಒಳ್ಳೆದು ಮಾತಾಡಬೇಕು ಅಂತ, ಕೆಟ್ಟವನಾಗಿದ್ದಾಗ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಬರುತ್ತೆ. ಈಗ ಒಳ್ಳೆಯವನು ಧೃತರಾಷ್ಟ್ರ. ವೈರಾಗ್ಯ ಬಂದಿದೆ, ಅರ್ಥ ಆಗಿದೆ, ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ ನೋಡಿ. ತಪ್ಪುಗಾರ ತನ್ನ ತಪ್ಪನ್ನು ಒಪ್ಪಿಕೊಂಡಾಗ ಮತ್ತೆ ಅವನ ತಪ್ಪು ಹೇಳುದು ಎಲ್ಲಿ ಉಂಟು? ಅರ್ಥ ಅಲ್ವಾ? ಆಯ್ತಲ್ಲ, ಇನ್ನೆಂತದ್ದು? ಅದು ಸರಿಯೇ, ಮತ್ತೆ ಯಾವಾಗ ಹೇಳಲಿಕ್ಕೆ ಉಂಟು? ಹೀಗೆ ಮತ್ತೆ ಮತ್ತೆ ಉದ್ದನೆ ಇಟ್ಟುಕೊಂಡು ಅವನ ತಪ್ಪನ್ನು ಬಣ್ಣಿಸ್ತಾ ಇದ್ರೆ, ಬಿಂಬಿಸ್ತಾ ಇದ್ರೆ ಅದರ ಪಾಲ ನೀವು ನುಂಗಬೇಕಾಗತ್ತೆ. ಇವ ಪಾಪಿ ಆಗ್ತಾನೆ. ಇದು ಧರ್ಮಶಾಸ್ತ್ರ. ಮಾಡಿದವನ ಪಾಪ ಆಡಿದವನ ಮೇಲೆ ಹೇಳಿದದನ್ನೇ ಅವರು ಯಥಧರ್ಮಕೃತ ಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್ ಅಂತ. ಆಡಿಕೊಂಡು ಬಂದವನಿಗೆ ಮತ್ತೆ ಅದರದ್ದು ಸಿಂಹಪಾಲು ನುಂಗ್ಲಿಕ್ಕೆ ಸಿಗ್ತದೆ. ಆದ್ರಿಂದ ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು. ತಿದ್ದಿಕೊಳ್ಳುತ್ತಾನೆ, ತಿದ್ದಿಕೊಳ್ಳಿಕ್ಕೆ ಹೇಳಲಿಕ್ಕೆ ಬರ್ತದೆ, ಅದ್ರ ಆಚೆಗೆ ಚುಚ್ಚಲಿಕ್ಕಿಲ್ಲ. ಆದ ಬಳಿಕೂ ಹೇಳಿಕೊಳ್ಳಿಕ್ಕಿಲ್ಲ. ಅವ್ರು ಅವತ್ತು ಕುಡಿದಿದ್ದಾರೆ, ಆಯ್ತಲ್ಲ, ಕುಡಿದದ್ದಕ್ಕೆ ಅವರು ಪ್ರಾಯಶ್ಚಿತ್ತ ಮಾಡಿದ್ದಾರಲ್ಲ, ಯಾರೋ ಬಲಾತ್ಕಾರದಲ್ಲಿ ಕುಡಿಸಿದ್ದಕ್ಕೆ. ಮತ್ತೆ ಈಗ ಹೇಳುದೇನು? ಹೀಗೆ ಬಹಳ ವಿಚಿತ್ರವಾದಂತಹ ಸನ್ನಿವೇಶಗಳು. ಈಗ ಧೃತರಾಷ್ಟ್ರನ ಬಗ್ಗೆ ಬಹಳ ಚಂದವಾಗಿ ವೇದವ್ಯಾಸರು ಹೇಳ್ತಾರೆ. ನೀನೇನ್ ಒಂದು ಸಂಶಯ ಒಂದು ಎಡೆಯಲ್ಲಿತ್ತು ಧರ್ಮರಾಜನಿಗೆ. ಅವನ ಮಾನಸಿಕ ಪೀಡೆಯನ್ನು ತಾನು ಹೇಗೆ ಅದು ತೊಲಗಿಸಬೇಕು, ಅದರಿಂದಾಗಿ ಜರ್ಜರಿತನಾಗಿದ್ದಾನೆ. ಆ ಸಿಚುವೇಶನ್ ಬಾರದಂತೆ ನಾನಿನ್ನು ನೋಡಿಕೊಳ್ಳಲಿಕ್ಕೆ ಉಂಟು ಅಂತ. ಅವನ ಮಂಡೆಯಲ್ಲಿ ಎಡೆಯಲ್ಲಿ ಒಂದು ಚೂರು ಯೋಚನೆ ಉಂಟು. ಧೃತರಾಷ್ಟ್ರನಿಗೆ ತಾವು ಮಾಡಿದ ಅನ್ಯಾಯದಿಂದಾಗಿ ನೋವು ಸಂಕಟ ಇದೆ ಅಂತ. ಇದನ್ನು ವ್ಯಾಸರು ಹೊರಗಾಗ್ತಾನೆ. ಇಲ್ಲಿ ಹೇಳಿದ ಕತೆ ವ್ಯಾಸರದ್ದು. ದೊಡ್ಡ ವಿಷಯ ಏನು ಕೇಳಿದ್ರೆ, ಅವನು ಹೇಳಿಕೊಂಡ, ಧರ್ಮರಾಜ ಹೇಳಿದ, ನನಗೇನಿಲ್ಲ, ಧಾರ್ಮಿಕವಾಗಿ ಸ್ವಧರ್ಮದಲ್ಲಿ ಹೋರಾಟದಲ್ಲಿ ಸತ್ತರವರು ಅನ್ನುವುದು ಸುದ್ದಿ ಸರಿ, ನನಗೇನಿಲ್ಲ ಅಂತ ಇವನು ಹೇಳಿದ್ದ. ನಾವಿಬ್ರು ಲಡಾಯಿ ಮಾಡಿಕೊಂಡೆವು, ಅದೊಂದು ಸಮಯ, ಭವಿತವ್ಯಂಬಿ ತದ್ಧಿ ಅಂತ. ಅದಾಗಿ ಹೋಯಿತು. ಆಗ ನಾವು ಅವರು ವಯಂಚ ಅನ್ಯಂಚ ಮೋಹಿತ ಅಂತ ಧರ್ಮರಾಜ ಹೇಳಿದ. ಹೊಡೆದಾಟ ದಂಗಳದಲ್ಲಿ ನಮಗೂ ಒಂದೇನೋ ಬಂತು, ಮೋಹ ಅವರಿಗೂ ಒಂದು ಬಂತು. ಈಗ ಹೊಡೆದಾಡಿದ್ದು ಅದಾಗಿ ಹೋಯ್ತಯ್ಯ,
ಅಂತ ಹೇಳಿದ್ದ. ಅದನ್ನು ಧೃತರಾಷ್ಟ್ರ ಒಪ್ಪಿದ್ದ, ಹೌದು ಅಂತ. ಅದು ಕಾಲಧರ್ಮ ಅಂತಲೂ, ಕ್ಷತ್ರಿಯ ಧರ್ಮ ಅಂತಲೂ, ತನ್ನದೇ ಮಕ್ಕಳ ತೊಂದರೆ ಅಂತಲೂ, ತನ್ನದೇ ತಪ್ಪು ಅಂತ ಎಲ್ಲ ಹೇಳಿಕೊಂಡ. ಆದ್ರೂ ತನ್ನ ತಪ್ಪು, ತನ್ನ ಮಕ್ಕಳ ತಪ್ಪು ಅಂತ ಹೇಳಿದ್ದಕ್ಕೆ ಧರ್ಮರಾಜನಿಗೆ ಮತ್ತೆ ಸಂಕಟ ಆಗ್ತದೆ. ಹಾಗೆ ಅವನು ನಾನು ಬರ್ತೇನೆ ಕಾಡಿಗೆ, ನೀನ್ ಕೂತ್ಕೋ, ಯಾರನ್ನಾದ್ರೂ ರಾಜನನ್ನಾಗಿಸು, ಯೂಸ್ಬೇಕಾದ ರಾಜರಾಗ್ಲಿ, ಎಷ್ಟೆಲ್ಲ ಹೇಳಿಕೊಂಡು ಹೋಗ್ತಾನೆ. ಈಗ ವ್ಯಾಸರು ಇದಕ್ಕೊಂದು ದೊಡ್ಡ ಸಮಾಧಾನ ಹೇಳ್ತಾರೆ. ನಮನ್ಯುರ್ವಿದ್ಯತೆ ಚಾಸ್ಯ ಸುಸೂಕ್ಷ್ಮೋಪಿ ಯುಧಿಷ್ಠಿರ. ಇದು ಒಂದು ದೊಡ್ಡ. ಧೃತರಾಷ್ಟ್ರ ಕಾಡಿಗೆ ತೆರಳಿದಾಗ ವೇದವ್ಯಾಸರಿ ಒಂದು ಗೆರೆ ತುಂಬಾ ಕೆಲಸ ಮಾಡುತ್ತದೆ. ನಮನ್ಯುರ್ವಿದ್ಯತೆ ಚಾಸ್ಯ, ಇವನಿಗೆ ನಿನ್ನ ಮೇಲೆ ಚೂರು ಸುಸೂಕ್ಷ್ಮೋಪಿ, ಒಂದು ಚೂರು ನಿನ್ನ ಮೇಲೆ ಅವನಿಗೆ ತಪ್ಪು ಕಲ್ಪನೆ, ಕೋಪ, ತಾಪ, ಸಿಟ್ಟು ಇಲ್ಲ. ಧೃತರಾಷ್ಟ್ರ ಹೇಳಿಕೊಂಡರು, ಧರ್ಮರಾಜನಿಗೆ ಕನ್ವಿನ್ಸ್ ಆಗುವುದಿಲ್ಲ. ಹೇಳ್ತಾರೆ ಅಂತ ಧರ್ಮರಾಜ ಯಾವತ್ತೂ ಆಗಿ ಎಲ್ಲಾ ಕಡೆಯಲ್ಲಿ ಆಗಿ ಸಂಶಯವನ್ನೇ ಪಡೋದು, ನನ್ನ ಮೋರೆ ನೋಡಿ ಮಾತಾಡ್ತಾರೆ ಎಲ್ಲ ಅಂತ ಹೇಳಿ. ಭೀಷ್ಮನ ಹೊಡೆದಾಟದಲ್ಲಿಯೂ ಹಾಗೆ, ಭೀಷ್ಮ ಸತ್ತಲ್ಲಿಯೂ ಹಾಗೆ ನಾವು ನೋಡ್ತಾ ಬಂದಿದ್ದೇವೆ. ಧರ್ಮರಾಜ ಎಷ್ಟು ಕೆಳಗೆ ಇಳಿತಾನೆ ಅಂತ. ಎತ್ತಿಡಬೇಕು ಧರ್ಮವನ್ನು, ನಾವು ರಾಜ ಧರ್ಮವನ್ನು ಮತ್ತೆ ಮತ್ತೆ ಅಡಿಯಲ್ಲಿ ಪುಷ್ ಮಾಡಬೇಕು, ಇಲ್ಲಾಂದ್ರೆ ಅದು ಹಾಗೆ ಯಾರಿಗೆ ಬೇಕು ರೀ ಅಂತ ಹೇಳಿ. ಅದನ್ನ ಧರ್ಮರಾಜ ಭಾರೀ ದಾಕ್ಷಿಣ್ಯದಲ್ಲಿದ್ದಾನೆ. ಎಲ್ಲಿ ಧೃತರಾಷ್ಟ್ರನಿಗೆ ತನ್ನಿಂದಲೇ ಅಪಚಾರ ಆಗಿತ್ತು ಹೇಳಿಕೊಂಡು ಮತ್ತಷ್ಟು ಕೊರಗಿದಾಗ ವೇದವ್ಯಾಸರು ಒಂದು ದೊಡ್ಡ ವಿಷಯವನ್ನು ಡಿಕ್ಲೇರ್ ಮಾಡಿಬಿಟ್ರು, ಹೇಳಿಬಿಟ್ರು. ನ ಚಾಸ್ಯ ಮನ್ಯೋ ನವತಿಮನ್ಯರು ವಿದ್ಯತೆ ಚಾಸ್ಯ ಸುಸೂಕ್ಷ್ಮೋಪಿ, ಒಂದು ಚೂರೂ ಸಹ ಅವನಿಗೆ ನೋವಿಲ್ಲ, ಆ ವಿಷಯದಲ್ಲಿ ಸಂಕಟ ಇಲ್ಲ, ಸಿಟ್ಟಿಲ್ಲ, ನಿಮ್ಮ ಮೇಲೆ ದ್ವೇಷ, ಕೋಪ, ತಾಪ ಏನಿಲ್ಲ. ಅದರಿಂದಾಗಿ ಅವನಿಗೆ ವೈರಾಗ್ಯ ಮೂಡಿದ್ದೆಲ್ಲ. ಇದು ನಿಜವಾಗಿಯೂ ವೈರಾಗ್ಯವೇ ಸರಿ, ಇದು ವೃದ್ಧಾಪ್ಯದ ಕತೆ, ಅವನು ಸಾಧನೆ ಮಾಡಲಿಕ್ಕೆ ಉಂಟು. ಇನ್ನಿಲ್ಲೇ ಕೂತು ತಿಂತಾ ಇರುವುದಲ್ಲ, ವ್ಯರ್ಥ, ಸಾಯ್ತಾನೆ ಇಲ್ಲಿದ್ರೆ. ನಾವು ಇಲ್ಲಿದ್ರೆ ಕೊರಗಿಯೂ ಸಾಯ್ತಾನೆ. ನೆನಪಾಗ್ಬೋದು ಅವನಿಗೆ ಸಿಚುವೇಶನ್ಸ್ಗಳು ಪ್ರಾದೇಶಿಕವಾಗಿ. ಆಯ್ತು ಅಂದ ಧರ್ಮರಾಜ. ವ್ಯಾಸರಿಗೆ ಆಯ್ತು ಹೇಳಿಬಿಟ್ಟ, ಆಯ್ತು ಹೇಳುತ್ತೇನೆ ಅಂತಲೂ ಹೇಳಿಬಿಟ್ಟ. ವ್ಯಾಸರು ಹೋದ್ರು, ಕೆಲಸ ಆಯ್ತು ವ್ಯಾಸರಿಗೆ. ನೋಡಿ, ಪರಿಸ್ಥಿತಿ ಬಂದಾಗ ನಿಭಾಯಿಸಲಿಕ್ಕೆ, ಒಂದು ಉತ್ತಮವಾಗಿ ನಿರ್ಣಯ ಕೊಡ್ಲಿಕ್ಕೆ ಈ ನಿಜವಾಗಿಯೂ ತಂದೆಯೇ ಧೃತರಾಷ್ಟ್ರನಿಗೆ, ಇವರಿಗೆ ಅಜ್ಜವೇ. ಅದಕ್ಕಿಂತಲೂ ದೊಡ್ಡ ಸಂಗತಿ, ಅವನು ಗುರುವಾಗಿ, ದೇವರಾಗಿ, ಋಷಿಯಾಗಿ, ಧರ್ಮಶಾಸ್ತ್ರಜ್ಞದ ಒಂದು ನೇತಾರನಾಗಿ ಉತ್ತರ ಕೊಟ್ಟಿದ್ದಾನೆ. ಆಯ್ತು ಅಂದ ಬಳಿಕ ಧರ್ಮರಾಜ ಹೋಗಿ ಹೇಳ್ತಾನೆ ಧೃತರಾಷ್ಟ್ರರಿಗೆ, ದೊಡ್ಡಪ್ಪನಿಗೆ ಹೇಳ್ತಾನೆ, ಯದಾಹ ಭಗವಾನ್ ವ್ಯಾಸಃ ಯಚ್ಚಾಪಿ ಭವತೋ ಮತಂ. ನಿನ್ಗೆಂತಾಗಿದೆ ವಿಷಯ, ನಿನ್ನಿಷ್ಟ ಏನು? ವೇದವ್ಯಾಸರೇನು ಹೇಳ್ತಾರೆ, ಎರಡು ಒಂದೇ ಆಗಿದೆ. ನಿನ್ನಿಷ್ಟ ಹೋಗ್ಬೇಕಲ್ಲ, ವ್ಯಾಸರು ಆಯ್ತು ಹೇಳಿ ಆಗಿದೆ ಅಂತ. ಯದಾಹ ಭಗವಾನ್ ವ್ಯಾಸ, ವ್ಯಾಸರು ಹೇಳಿದಂತೆ ಆಗಲಿ, ನಿನ್ನಿಷ್ಟದಂತೆ ಆಗಲಿ. ಯಥಾಹ ಸ ಮಹೇಶ್ವಾಸ ವಿದುರಃ ಕೃಪಃ ವಿದುರೇವಚ. ಆ ದೊಡ್ಡ ಬಿಲ್ಲೋಜರಾದ ಕೃಪಾಚಾರ್ಯರು, ನಮ್ಮ ವಂಶದ ಪುರೋಹಿತರಾಗಿ ಮುಖ್ಯವಾಗಿ ಆಚಾರ್ಯ ಸ್ಥಾನದಲ್ಲಿ ಕೂತವರು ಕೃಪಾಚಾರ್ಯರು, ಗುರುಗಳು. ಅವರು ಹೇಳುವುದು ಹಾಗೆ. ವಿದುರನೂ ಒಪ್ಪಿಕೊಂಡಿದ್ದಾನೆ, ವಿದುರನೂ ತಿಳಿಸ್ತಾ ಇದ್ದಾನೆ. ಇವರೆಲ್ಲ ನಮಗೆ ಹಿತೈಷಿಗಳು, ನಮಗೆ ಒಳ್ಳೆಯದನ್ನು ಬಯಸುವವರು. ಯೂತ್ಸು ಸಂಜಯಷ್ಟೇ ಇವ. ಇತ್ತ ನೋಡಿದ್ರೆ ನಿನ್ನದೇ ಮಗ, ಅವನು ಬೇಡ ಹೇಳ್ತಾ ಇಲ್ಲ ನೋಡಿ. ಯೂಸ್ ಇದ್ದಾನೆ, ಸಂಜಯ್ ಇದ್ದಾನೆ, ನಿನ್ನ ಸೂತ. ಇವರೆಲ್ಲರೂ ತತ್ಕರ್ತಾಸ್ಮ್ಯಹಂ ಅಂಜಸ, ನಾನು ಒಪ್ತೇನೆ ಹೇಳಿಕೊಂಡು ತಲೆ ಕೈ ಮುಗಿದುಕೊಂಡು ಕಾಲಿಡಿದು ನಮಿಸಿಕೊಂಡು, ನಾನು ಖಂಡಿತವಾಗಿ ನಿವನಿಗೆ ಹೋಗಲಿಕ್ಕೆ ಅವಕಾಶ ಕೊಡುತ್ತೇನೆ, ಅಪ್ಪಣೆ ಕೊಡುತ್ತೇನೆ. ವ್ಯಾಸರು ಹೇಳಿದ್ದನ್ನು ಕೇಳಿ ಹೇಳುತ್ತಾ ಇದ್ದೇನೆ. ಉಳಿದವರೆಲ್ಲರ ನಿನ್ನ ಹಿತೈಷಿಗಳ ಅಭಿಪ್ರಾಯದಂತೆ ನಾನು ಒಪ್ತಾ ಇದ್ದೇನೆ. ಆದ್ರಿಂದ ಕ್ರಿಯತಾಂ ತಾವದಾಹಾರ ತಥೋ ಗಚ್ಚಾಶ್ರಮ. ಮತ್ತೆ ಹೋಗು, ನೀನು ಕಾಡಿಗೆ ಮತ್ತೆ ಹೋಗು, ಊಟ ಮಾಡಿಬಿಡು ಅಂತ ಮೊದಲಿಗೆ ಊಟ ಮಾಡಲಿಕ್ಕೆ ಒತ್ತಾಯ ಪಡಿತಾನೆ. ಊಟ ಆಗಲಿ ಅಂತ ಹೇಳ್ತಾನೆ. ಮತ್ತೆ ಕಾಡಿಗೆ ಹೋಗು ಅಂತ ಕಾಡಿಗೆ ಅವಕಾಶವನ್ನು ವ್ಯಾಸರು ಹೇಳಿದ್ದಕ್ಕೋಸ್ಕರ ಧರ್ಮರಾಜ ಕೊಟ್ಟ. ಇತ್ತ ಧೃತರಾಷ್ಟ್ರ ತನ್ನ ಮನೆಗೆ ಹೋಗ್ತಾನೆ, ಬೇಕಾದ ವ್ಯವಸ್ಥೆ ಮಾಡ್ತಾನೆ. ಮಾಡಬೇಕಾದಂತಹ ಆನ್ನಿಕಗಳು, ಜಪತಪ ಅನುಷ್ಠಾನಗಳು ಇದನ್ನೆಲ್ಲ ನಡೆಸಿಕೊಟ್ಟು ಹೋಗುವಾಗ್ಲೂ ಅವನಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೆಜ್ಜೆ ಹೀಗೆ ವಾಲಿಕೊಂಡು ಹೋಗ್ತಾನೆ. ಪದಾನಿ ಸಮೀಪಾಲ ಜೀರ್ಣೋ ಗಜಪತಿರ್ಯತ ಅಂತ. ಮುದುಕಾದ ಆನೆ ಹೇಗೆ ಹೋಗ್ತದೆ,
ಮುದುಕ ನೀವು ಆನೆ ಒಂದು ಅದರಲ್ಲಿಯೂ ಆನೆ ಮುದುಕಾದ ನಾಯಿ ಹೇಳಲಿಲ್ಲ, ಇರ್ಲಿ. ಆನೆ ಮುದುಕವಾದರೆ ಹೇಗೆ ಹೋಗುತ್ತೋ ಹಾಗೆ ವಾಲಿಕೊಂಡು ನಿಧಾನಕ್ಕೆ ಹೆಜ್ಜೆ ಹಾಕೊಂಡು ಅವನ ಮನೆಗೆ ಹೋದ್ನಂತೆ. ಹೋಗುವಾಗ ಎಲ್ಲರೂ ಹೋಗಿದ್ದಾರೆ. ಗಾಂಧಾರಿ ಅಂತೂ ಖಂಡಿತ ಅಲ್ವಾ. ಗಾಂಧಾರಿ ಜೊತೆಯಲ್ಲಿ ಕುಂತಿ ಇತರ ಸ್ತ್ರೀಯರು ಇದ್ದಾರೆ. ರಾಜನ ಜೊತೆಯಲ್ಲಿ ಧೃತರಾಷ್ಟ್ರ ಜೊತೆಯಲ್ಲಿ ವಿದುರ, ಕೃಪಾಚಾರ್ಯರು ಮತ್ತೆ ಸಂಜಯ ಇವರೆಲ್ಲ ತೆರಳಿದ್ದಾರೆ. ಅಲ್ಲಿ ಹೋಗಿ ಮಾಡಬೇಕಾದ ಕೈಂಕರ್ಯಗಳನ್ನೆಲ್ಲ ನಡೆಸಿ ಕ್ರಮಬದ್ಧವಾಗಿ ತರ್ಪಯಿತ್ವ ದ್ವಿಜಶ್ರೇಷ್ಠಾನ್ನ ಮತ್ತೆ ದೊಡ್ಡ ದೊಡ್ಡ ತಿಳಿದವರನ್ನೆಲ್ಲ ಉಣಬಡಿಸಿ ಊಟ ಹಾಕಿ ಆಹಾರ ಬರುತ್ತದೆ. ತಾನು ಊಟ ಮಾಡ್ತಾನೆ. ಊಟ ಅಂದ್ರೆ ತನಗೊಬ್ಬನಿಗೆ ಊಟ ಅಲ್ಲ, ತಂದ ಊಟದಲ್ಲಿ ಉಳಿದವರಿಗೆಲ್ಲ ಊಟ ಹಾಕ್ಲಿಕ್ಕೆ ಉಂಟು ನೋಡಿ. ಎಂತಹ ಒಂದು ವೈಭವದ ಕತೆ. ಅದ್ರ ಊಟ ಲೆಕ್ಕದಲ್ಲಿ ಬರುವುದಲ್ಲ ಅಂತ ಅರ್ಥದ ಕೇಳಿತ್ತು. ಹಾಗಾಗಿ ಏನ್ ಮಾಡ್ತಿದ್ದ, ದಿನ ಊಟವನ್ನು ಬಿಸಾಡ್ತಿದ್ದ ಅಂತೆಲ್ಲ ಹೇಳಲಿಕ್ಕಿಲ್ಲ. ತಂತ ಇದ್ದದ್ದನ್ನು ಉಳಿದವರಿಗೆಲ್ಲ ಹಾಕಿ ಖಾಲಿ ಮಾಡಿ ತಾನು ಊಟ ಮಾಡಿದ್ದೇನೆ ಅಂತ ಕೈ ತೊಳೆದು ನಾಟಕ ಮಾಡ್ತಿದ್ದ ಅಷ್ಟೇ. ಯಾರಿಗೂ ಗೊತ್ತಾಗುತ್ತೆ. ಹೀಗೆ ಗಾಂಧಾರಿಯು ಊಟ ಮಾಡಿದ್ಲು. ಕುಂತಿ ಎಲ್ಲ ಬಂದಿದ್ದಾರೆ. ಇತರ ಸೊಸೆಯಂದಿರು ಎಲ್ಲ ಸೇರಿದ್ದಾರೆ ಅಲ್ಲಿ. ಹಾಗಾಗಿ ಧೃತರಾಷ್ಟ್ರ ಊಟ ಮಾಡಿದಾಗಿ ಇವರೆಲ್ಲ ಊಟ ಮಾಡಿದ್ದಾರೆ. ವಿದುರ, ಸಂಜೆ ಅವರೆಲ್ಲ ಊಟ ಮಾಡಿದ್ದಾರೆ. ಎಲ್ಲ ಊಟ ಮಾಡಿ ಆಗಿದೆ. ಆದ ನಂತರ ಧರ್ಮರಾಜಾದಿಗಳು ಊಟ ಮಾಡಿ ಬಂದಿದ್ದಾರೆ. ಅವರು ಮತ್ತೆ ಮಾತಾಡ್ಲಿಕ್ಕೆ ಇಲ್ಲಿ ಬಂದರು. ಇವ ಬೆಳಿಗ್ಗೆ ಬೇಗ ಎಲ್ಲ ಓಡಿ ಬಂದಾಗಿ ಮಾತಾಡ್ತಾ ಇದ್ದಾನೆ. 8ನೇ ದಿನ ಅಂತ ಹೇಳ್ತಾ ಇದ್ದ. ಅಲ್ಲಿ 8ನೇ ಹೊತ್ತಿನ ಊಟ ಅಂತ ಹೇಳ್ತಿದ್ದ. 4ನೇ ದಿನ ಅಂತ ಊಟ ಮಾಡದೆ ಕೊನೆಗೆ ಇವತ್ತು ಊಟ ಆಯ್ತು, ಒಳ್ಳೆ ಊಟ ಆಗಿದೆ. ಆದ ನಂತರ ಅಲ್ಲಿ ಬಂದಿದ್ದಾನೆ. ಹತ್ತಿರದಲ್ಲೇ ಧರ್ಮರಾಜ ಧೃತರಾಷ್ಟ್ರನಿಗೆ ಕೂತಿದ್ದಾನೆ. ಬಂದು ಅವನ ಬೆನ್ನು ಸವರುತ್ತ, ಹಿಂಬದಿಯಿಂದ ಬೆನ್ನು ಸವರುತ್ತ ಧೃತರಾಷ್ಟ್ರ ಮಾತಾಡ್ತಾನೆ, ಹೇಳುತ್ತಾನೆ, ನೀನು ಎಚ್ಚರ ಆಗಿರಬೇಕು ಅಂತ. ಅದು ಸತ್ಯ. ಈಗ ಎಚ್ಚರ ತಪ್ಪಿ ಅವನು ಊಟ ಮಾಡದಿದ್ದದು ಗೊತ್ತಾಗ್ಲಿಲ್ಲಲ್ಲ, ಅದು ಇರ್ಬೋದು ಆ ತಲೆ. ಏನು ಗೊತ್ತಾಗದಾಗ ಅಂದ್ರೆ ಬಹಳ ಬುದ್ಧಿಮಂತಿಕೆಯಿಂದ ಗುಟ್ಟಾಗಿ ಕೆಲಸ ಆಗಿ ಹೋಗಿದಲ್ಲ, ಅದನ್ನಿಟ್ಟುಕೊಂಡೇ ಇವನಿಗೆ ಬೋಧೆ ಹೇಳಿದಾಗ ಉಂಟು. ಅಪ್ರಮಾದಸ್ತ್ವಯ ಕಾರ್ಯ ಸರ್ವಥಾ ಕುರು ನಂದನ. ನಮ್ಮ ವಂಶದಲ್ಲಿನ ಕುಡಿ ನೀನು, ನಮಗೆಲ್ಲರಿಗೂ ಹೆಸರು ತಂದವ, ನಮ್ಮನ್ನೆಲ್ಲ ಸಂಭ್ರಮಿಸಿದವ, ಸಂತೋಷಪಡಿಸಿದವ, ನೀನು ಎಚ್ಚರ ಆಗಿರ್ಬೇಕು. ಎಲ್ಲಿಯೂ ಯಾವತ್ತೂ ಸಹ ಅಯ್ಯೋ ತಪ್ಪಿ ಹೋಯಿತು ಅಂತ ಆಗಬಾರದು. ಗೊತ್ತಾಗದೆ ನಡೆದ ಕತೆ ಕೆಲಸ ಅಂತ ಆಗದಂತೆ ತುಂಬಾ ಜಾಗ್ರತೆ ನೀನು ಮಾಡಲಿಕ್ಕೆ ಎಲ್ಲ ವಿಷಯದಲ್ಲಿ ಯಾವಾಗಲೂ ಅಂತ ಮೊದಲ ಒಂದು ಸೊಲ್ಲೆ ಹೇಳಿಕೊಡುತ್ತಾನೆ. ಬಿವೇರ್ ಅಂತ ಹೇಳಿಕೊಡು, ಎಚ್ಚರಾಗಿರಿ, ಜಾಗ್ರತ. ನಾವೆಲ್ಲ ಅದನ್ನು ಬರಿತೇವೆ, ಬೋರ್ಡ್ ಹಾಕ್ತೇವೆ, ಜಾಗ್ರತೆ ಅಂತ ಹೇಳಿ. ಅಪಾಯ ಅಂತ ಬರೀತಾರೆ. ಅದನ್ನು ಕೆಲವು ಮಕ್ಕಳು ಓದುವಾಗ ಅವರಿಗೆಲ್ಲ ಈಗ ನೋಡಿ 10-12ನೆಯ ವರ್ಗದ ವಿದ್ಯಾರ್ಥಿಗಳಿಗೂ 2-3 ವರ್ಗದ ವಿದ್ಯಾರ್ಥಿಗಳಲ್ಲಿ ಇರತಕ್ಕಂತಹ ಪಾಠ ಪುಸ್ತಕ ಎಲ್ಲ ಓದಲಿಕ್ಕೆ ಬರುವುದಿಲ್ಲ, ಬರಲಿಕ್ಕೆ ಆಗುವುದಿಲ್ಲ, ಲೆಕ್ಕ ಸಿಗುವುದಿಲ್ಲ. ಅಂದ್ರೆ ಅವರಿಗೆ ಬೇಡ, ನೀವು ಸೆಮಿಸ್ಟರ್ ಪದ್ಧತಿ ಮತ್ತೆ ದೂಡುವ ಪದ್ಧತಿ ಎಲ್ಲ ಮಾಡಿದ್ರಿಂದ ವಿದ್ಯಾರ್ಥಿಗಳಿಗೆ ಕಲಿಯುವ ಹುಮ್ಮಸ್ಸೇ ಇಲ್ಲ. ಲೋಕ ನೋಡಿ ಅವಳು ತಿಳ್ಕೊಳ್ತಾವೆ ಹೇಗೆ ಉಂಟು ಏನುಂಟು ಅಂತ. ಅದ್ರ ಅವರೆಲ್ಲ ಜಾಗ್ರತೆ ಬರೆದ ಅಡಿಯಲ್ಲಿದ್ದ ಶಬ್ದ ಓದುವಾಗ ಅದು ದೀರ್ಘ ಅಡಿವತ್ತೆಯಲ್ಲಿ ಬಿಡ್ತಾರೆ. ಅವರು ಅಪಾಯ ಅಂತ ಓದ್ತಾರೆ. ಅದು ಅಪಾಯ ಬರ್ದದ್ದನ್ನು ಅವರು ಅಪಾಯ ಹೇಳ್ತಾರೆ. ತಂದೆಯನ್ನು ಕರೆದು, ಅಂದ್ರೆ ಇಲ್ಲಿ ಆಡುಭಾಷೆಯಲ್ಲಿ ಎಲ್ಲ ಅಪಾಯ ಅಂದ್ರೆ ತಂದೆಯೂ ಹೌದು. ಅಪ್ಪ ಹೇಳ್ಬೇಕಾಗಿಲ್ಲ, ಅಪಾಯ ಹೇಳಿದ್ರೆ ಆಗ್ತದೆ. ಅಪ್ಪನನ್ನು ಕರೆದು ಹೇಳ್ತಾರೆ ಅವರು, ನೋಡಿ ನಿಮ್ಮ ಹೆಸರೆಲ್ಲ ಬರೆದಾಕಿದ್ದಾರೆ ಬೋರ್ಡ್ ಅಲ್ಲಿ. ಹೌದಲ್ಲ, ಹ್ಯಾಂಗ್ ಮಾಡಿದ್ದಾರೆ, ನೇತಾಗಿದ್ದಾರೆ ಅಪಾಯ ಅಂತ. ಅಪಾಯವನ್ನು ಅಪಾಯ ಹೇಳುತ್ತಾರೆ. ಇಲ್ಲಿ ಹಾಗೆ ಜಾಗ್ರತೆ, ನಾವೆಲ್ಲ ಜಾಗ್ರತೆ ಅಂತ ಹೇಳಿಕೊಳ್ಳು, ಕಳ್ಳರಿದ್ದಾರೆ, ಎಚ್ಚರಿಕೆ, ಇಂಥ ಬೋರ್ಡ್ಗಳನ್ನೆಲ್ಲ ಓದ್ತೇವೆ ನೋಡಿ. ದೇವಸ್ಥಾನಗಳ ಸುತ್ತಲೂ ಬೋರ್ಡ್ಗಳ ಹಾವಳಿಗಳು ಇಂಥದ್ದೇ ಎಲ್ಲ. ಜಾಗ್ರತೆ, ಕಳ್ಳರಿದ್ದಾರೆ, ನಿಮ್ಮ ಸೊತ್ತುಗಳಿಗೆ ನೀವೇ ಜವಾಬ್ದಾರರು, ಇಲ್ಲಿ ಹುಚ್ಚೊಯ್ಯಬೇಡಿ, ಮೂತ್ರಶಂಕೆ ಮಾಡಬಾರದು. ನೋಡಿ, ದೇವಾಲಯದ ಪರಿಸರದಲ್ಲಿ ಮೂತ್ರ ಮಾಡಿದ್ರೆ ಅತಿ ದೊಡ್ಡದಾದ ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳಿದ್ದಾರೆ. ಬಾಯ್ಬಿಟ್ಟು ದೇವತಾಯತನಾಂಚ ಮೂತ್ರಂ ಗುರುವಂತಿ ಏನಾರ ಬಾಯ್ಬಿಟ್ಟು ಹೇಳಿದರೆ ಗೆರೆಗಳನ್ನೆಲ್ಲ ಉದ್ಧಾರ ಮಾಡಿದ್ದಾರೆ. ನಾವು ಯಾವುದನ್ನು ಮಾಡುತ್ತಾ ಇದ್ದೇವೆಯೋ, ಯಾವುದನ್ನು ಮಾಡಬಾರದು ಅಂತ ಸಾಮಾಜಿಕವಾಗಿ ನಾವು ಕಳಕಳಿಯಿಂದ ಹೇಳಿಕೊಡ್ತೇವೆಯೋ ಅದೆಲ್ಲ ನಡೆಸಿದರೆ ಏನು ಎನ್ನುವುದನ್ನು ಪುರಾಣಕಾರರು ಎತ್ತಿ ಹಿಡಿದು ಪ್ರಾಯಶ್ಚಿತ್ತ ಕೊಡುತ್ತದೆ. ನಾನು ಹೆಚ್ಚಾಗಿ ಅದನ್ನು ಕಾಣುವಾಗೆಲ್ಲ ಯೋಚನೆ ಬರುವುದು, ಇದು ಪ್ರಾಯಶ್ಚಿತ್ತಗಳನ್ನು ನೋಡಿಯೇ ಇವರು ಮಾಡುವುದು ಕ್ಲೀನ್ ಆಗಿ. ಹಾಗೆ ಮಿಂದು ಬಂದಾಗ ಮಲಮೂತ್ರ ಮೆಟ್ಟಿದರೆ ಸ್ನಾನ ಮಾಡಬೇಕೆನ್ನುವುದೆಲ್ಲ ಬರೆದಿದ್ದಾರೆ, ಎಲ್ಲ ಸರಿ ಧರ್ಮಶಾಸ್ತ್ರದಲ್ಲಿ. ಇದು ಒಂದು ಗೆರೆಯ ಧರ್ಮಶಾಸ್ತ್ರದಲ್ಲಿ. ದೇವಾಲಯದ ಪರಿಸರದಲ್ಲಿ ಮಲಮೂತ್ರಗಳನ್ನು ವಿಸರ್ಗ ಮಾಡಿದ್ರೆ ಕೃಚ್ಚಾಚೃತ ಚಾಂದ್ರಾಯಣಾದಿಗಳ ಪ್ರಾಯಶ್ಚಿತ್ತಗಳನ್ನು ನಡೆಸಲಿಕ್ಕೆ ಉಂಟು ಅಂತ. ಎಲ್ಲ ಅದ್ಭುತ. ಅದನ್ನು ಮಾಡ್ತಾರಲ್ಲ ಇವರು. ನಾಗನಗಟ್ಟೆ,
ದೇವರ ಉದ್ಯಾನ, ದೇವಸ್ಥಾನ ಪ್ರದೇಶ, ಅಲ್ಲೆಲ್ಲ ಮೂತ್ರಶಂಕೆ ಮಾಡಬಾರದು ಬರೆಯುವ ಬೋರ್ಡ್ ನೋಡಿದಾಗ ನನಗೆ ಈ ನಾನಾ ಪುರಾಣ ಗೆರೆಗಳನ್ನೆಲ್ಲ ಒಮ್ಮೆ ತಂದಿಟ್ಟುಕೊಳ್ಳುವುದು ಒಳ್ಳೇದಂತವರಿಗೆ ಹಾಕುವುದು ಒಳ್ಳೆದಲ್ಲಿ. ಆ ಗೆರೆ ಪಕ್ಕದಲ್ಲಿ ಈ ಪುರಾಣದ ಗೆರೆಯನ್ನು ಹಾಕಿದ್ರೆ ವಿತ್ ರೆಫರೆನ್ಸ್. ಏನು ವಿಚಿತ್ರ. ಅನೇಕ ಪುರಾಣಗಳು ಪ್ರಾಯಶ್ಚಿತ್ತಗಳ ಬಗ್ಗೆ ಮಾತಾಡ್ತವೆ ಬಿಡಿ. ಹಾಗೆ ಇವ ಮೊದಲು ಹೇಳುತ್ತಾನೆ, ಎಚ್ಚರ, ಜಾಗ್ರತೆ, ಜಾಗರೂಕೋಭವ, ರೆಡಿಯಾಗಿರು, ಯಾವತ್ತೂ ತಪ್ಪಬೇಡ, ಹೆಜ್ಜೆ ತಪ್ಪಬೇಡ, ಮಾತು ತಪ್ಪಬೇಡ, ಕೃತಿಯಲ್ಲಿ ಎಲ್ಲಿಯೂ ತಪ್ಪಾಗದೆ ಇರಬೇಕು. ಅದರಿಂದ ಬಹಳ ಚೆನ್ನಾಗಿ ನೀನಿರಬೇಕು ಅಂತ ಸುಂದರವಾದ ಮೊದಲು ಉಪದೇಶವನ್ನು ಕೊಟ್ಟವನಿಗೆ ಹೇಳ್ತಾನೆ. ನೀನು ಚೆನ್ನಾಗಿ ರಾಜ್ಯವನ್ನು ನೋಡ್ತಾ ಇದ್ದಿ. ರಾಜ್ಯವನ್ನು ಧರ್ಮದಲ್ಲಿ ನೋಡಬೇಕಾದ್ರೆ ಬಹಳ ಒಳ್ಳೆಯ ರೀತಿಯಾದ ಬೋಧ ಬೇಕಾಗ್ತದೆ. ರಾಜ್ಯಂ ಧರ್ಮೇಣ ಕೌಂತೆಯ ವಿದ್ವಾನಸಿ ನಿಬೋಧತ. ನೀನು ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ, ಧರ್ಮದಲ್ಲಿ ರಕ್ಷಣೆ ಮಾಡಲಿಕ್ಕೆ ತುಂಬಾ ತಿಳ್ಕೊಳ್ಬೇಕಾಗ್ತದೆ. ನೀನು ತಿಳ್ಕೊಂಡಿದ್ದಿ, ಮಾಡ್ತಾ ಇದ್ದಿ, ಮಾಡಿದಿ. ನೋಡಿ, ಧೃತರಾಷ್ಟ್ರನಿಗೆ ಇನ್ನು ಹೇಳಬೇಕಾದ್ದೇನಿಲ್ಲ. ಈಗ 15 ವರ್ಷದಿಂದ ನೋಡಿದ್ದಾನೆ, ಎಲ್ಲ ಕೇಳಿದ್ದಾನೆ, ಹೇಳಿದ್ದಾನೆ, ಇಟ್ಕೊಳ್ಬ. ಮತ್ತೆ ವ್ಯಾಸರು ಹೇಳ್ತಾ ಇದ್ದಾರೆ ಗೊತ್ತವನಿಗೆ, ವಿದುರನು ತಿಳಿಸ್ತಾ ಇರ್ತಾನೆ ತುಂಬಾ ಹತ್ತಿರದಲ್ಲಿ. ಇವತ್ತು ನಿನ್ನೆ ಎಲ್ಲ ಇಲ್ಲಿ ಅವನು ಮಾಡೋದು 15 ವರ್ಷ ರಾಜ್ಯಭಾರ. ಈಗಾಗಲೇ 25 ವರ್ಷ ರಾಜ್ಯಭಾರವನ್ನು ಇಂದ್ರಪ್ರಸ್ಥದಲ್ಲಿ ಮಾಡಿ ಆಗಿದ್ದೇವ. ಅಲ್ಲಿ ಅವನನ್ನು ವ್ಯಾಸರು ಕುಳ್ಳಿರಿಸಿದ್ದಾರೆ, ಭೀಷ್ಮಾದಿಗಳು ನೋಡಿಕೊಂಡಿದ್ದಾರೆ. ಆಗಲೇ ರಾಜಸೂಯ ಮಾಡಿಕೊಂಡು ಹೆಸರು ಪಡೆದವ. ಏನು ಕೆಟ್ಟ ಹೆಸರು ಬರಲಿಲ್ಲ. ಈಗ ಮತ್ತೆಂತ ಹೇಳುದು, ಆದ್ರೂ ಹೋಗುವಾಗ ಒಂದು ರಾಜನ ಕರ್ತವ್ಯ ಉಂಟಲ್ಲ. ನೋಡಿ, ಭೀಷ್ಮ ಹೋದಾಗ ಕೃಷ್ಣ ಅವನ ಕಿವಿಯಲ್ಲಿ ಕೇಳಬೇಕು, ಹೇಳಿಸ್ಬೇಕು ಅಂತೆಲ್ಲ ಮಾಡಿದ್ನಲ್ಲ. ಹಾಗೆ ಧೃತರಾಷ್ಟ್ರ ಒಂದಿಷ್ಟು ಮಾತಾಡ್ತಾನೆ, ನಾವು ಕಿವಿ ಕೊಡುವ. ಧೃತರಾಷ್ಟ್ರ ಹೇಳುವುದನ್ನು ಕೇಳು. ಯಾಕೆಂದ್ರೆ ಧೃತರಾಷ್ಟ್ರ ಕಮ್ಮಿ ಅವನಲ್ಲ, ಕಂಡಾಪಟ್ಟೆ ಹಿಂದಿನವನೇ ಅವನು ಸಹ. ವ್ಯಾಸರು ಇತರರು ಹೇಳಿಕೊಂಡದ್ದೆಲ್ಲ ಕೇಳಿದ್ದಾರೆ. ಮತ್ತೆ ಸುಮ್ಮನೆ ಇದ್ದವರು ಹೆಚ್ಚು ಜನ ಹೇಳ್ತಾ ಇರ್ತಾರೆ. ಅರಮನೆಗೆ ಬಂದಾಗ ಭೇಟಿಗೆ ನಿಲ್ತಾರೆ, ಏನೋ ಸಂಗತಿಗಳನ್ನು ಹೇಳುತ್ತಾರೆ. ರಾಜನಲ್ಲಿ ಒಪ್ಪಿಸಬೇಕಂತ ಅವರಿಗೂ ಇಷ್ಟ ಇರುತ್ತೆ. ರಾಜನು ಕೇಳ್ತಾನೆ, ಎಲ್ಲಿಂದ ಬಂದ್ರಿ? ನೈಮಿಷಾರಣ್ಯ. ಹೇಳ್ರಿ, ನೈಮಿಷಾರಣ್ಯದಲ್ಲಿ ಯಾರು ಸಿಕ್ಕಿದ್ರು, ಏನು ಗೋಜಿ ಆಯ್ತು, ಏನು ಮಾತುಕತೆ ಅಂತ ಶುರು ಮಾಡ್ತಾನೆ ಅವನು. 1 ವಾರ 1 ತಿಂಗಳು ಎಲ್ಲ ಕೇಳಿಕೊಂಡಿದ್ದಾನೆ ಧೃತರಾಷ್ಟ್ರ. ಅದನ್ನು ಮೊದಲು ಹೇಳ್ತಾನೆ, ಧರ್ಮದ ನೆಲೆಯಲ್ಲಿ, ಚೌಕಟ್ಟಿನಲ್ಲಿ ರಾಜ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾದ್ರೆ ಒಳ್ಳೆ ಬುದ್ಧಿವಂತಿಕೆ ಬೇಕು. ನೀನು ಬುದ್ಧಿವಂತನೇ, ಆದ್ರೂ ಕೇಳಿ ಹೇಳುತ್ತೆ. ಯಾಕೆಂದ್ರೆ ಅಷ್ಟಾಂಗ ರಾಜ್ಯ ಅಲ್ವಾ, ಎಲ್ಲ ಉಂಟು ಅದರಲ್ಲಿ. ಸೇನೆ ಇದ್ದೆ, ಮಂತ್ರಿಗಳಿದ್ದಾರೆ, ರಾಜರು ಇದ್ದಾರೆ. ಎರಡೆರಡು ರೀತಿಯಿಂದ ಅಷ್ಟಾಂಗ ಉಂಟು. ಅಂದ್ರೆ ಜಡವಾದ್ದುಂಟು, ಜೀವ ಇದ್ದದ್ದು ಉಂಟು. ಅದರಿಂದ ರಾಣಿ, ರಾಜಪುತ್ರ, ಅಮಾತ್ಯ, ಇದೆಲ್ಲ ಮಿತ್ರವರ್ಗ, ಇವೆಲ್ಲ ಒಂದು ದೃಷ್ಟಿಯಿಂದ ಒಂದು ಅಂಗಗಳು. ಇನ್ನು ಅದರಲ್ಲಿ ಸೇನೆ ಎಲ್ಲ ಬರ್ತದೆ, ಗಜ, ತುರಗ ಎಲ್ಲ ಬರುತ್ತೆ. ಇನ್ನೊಂದು ಬಗ್ಗೆ ನೋಡಿದಾಗ ಕೋಶ, ಧಾನ್ಯ ಇವೆಲ್ಲ ಸೇರ್ತದೆ. ಕೋಟೆ, ಕೊತ್ತಳ ಇವೆಲ್ಲ ಬರ್ತದೆ ಒಟ್ಟು ಸೇರುವಾಗ. ಇದು ರಾಜ್ಯವನ್ನು ನೋಡಿಕೊಳ್ಳುವಂಥದ್ದೇ ಹೊರಗಿನಿಂದಲೂ ಸಹ. ಇವತ್ತು ನಾವು ಬಹಳ ಚೆನ್ನಾಗಿ ರಾಜ್ಯಾಂಗದ ವ್ಯವಸ್ಥೆಯಲ್ಲಿ ನೋಡುತ್ತೇವೆ. ನೋಡಿಕೊಳ್ಳಿಕ್ಕೆ ಬೇಕಾದ ಸೈನ್ಯ 2-3 ರೀತಿ ಇದ್ದು, ಜಲ ಸೈನ್ಯ, ವಾಯು ಸೈನ್ಯ, ಮತ್ತೆ ಭೂ ಸೈನ್ಯಗಳು ಇವೆಲ್ಲ ಇಟ್ಟುಕೊಳ್ಳುತ್ತೇವೆ ನಾವು. ಅಗ್ರಿಕಲ್ಚರ್ಸ್, ಕಮರ್ಷಿಯಲ್ ಗ್ರೌಂಡ್ಸ್, ವ್ಯಾಪಾರ ವ್ಯವಹಾರಗಳು, ದೊಡ್ಡ ದೊಡ್ಡ ಬ್ಯಾಂಕ್ಗಳು, ಇವೆಲ್ಲ ವಾಣಿಜ್ಯ ಕೇಂದ್ರಗಳು. ಇವನ್ನೆಲ್ಲ ಇವತ್ತು ನಾವು ರಾಜ್ಯದ ವ್ಯವಸ್ಥೆಯನ್ನು ನೋಡಿಕೊಂಡಾಗ ಹಣಕಾಸಿನ ವ್ಯವಹಾರ, ಕೈಗಾರಿಕೆ ಉತ್ಪನ್ನ, ದವಸ ಧಾನ್ಯಗಳ ತೋಟಗಾರಿಕೆ ವ್ಯವಸ್ಥೆ, ಗದ್ದೆಯದ್ದು ವ್ಯವಸ್ಥೆ, ಹೈನುಗಾರಿಕೆ, ಗೋವುಗಳದ್ದು ಇತ್ಯಾದಿಗಳದ್ದು, ಬಟ್ಟೆ ಬರೆ ವ್ಯವಹಾರಗಳು, ವ್ಯವಸ್ಥೆಗಳು, ಇಂಟರ್ನ್ಯಾಷನಲ್ ಅಥವಾ ಇಂಟರ್ ಸ್ಟೇಟ್ ವ್ಯವಹಾರಗಳು, ಇವನ್ನೆಲ್ಲ ಅಂತಾರಾಜ್ಯ, ಅಂತರ್ದೇಶೀಯ, ಈ ಎಲ್ಲ ರಾಜ್ಯಾಂಗದ ಬಗ್ಗೆ ಅವನು ಹೇಳುವಾಗ ಚೆನ್ನಾಗಿ ನೋಡಿಕೊಳ್ಳಬೇಕಾದ್ರೆ ಒಳ್ಳೆ ಬುದ್ಧಿವಂತಿಕೆ. ಬುದ್ಧಿವಂತಿಕೆ ನಮ್ಮಲ್ಲಿ ಇದೆ, ನಿನ್ನಲ್ಲಿ ಇದೆ. ಆದ್ರೆ ನಾವು ಆದಷ್ಟು ತಿಳಿದವರನ್ನು ಗಟ್ಟಿಡಿಬೇಕು. ಧೃತರಾಷ್ಟ್ರ ಹೇಳ್ತಾನೆ, ವಿದ್ಯಾವೃದ್ಧಾನ್ ಸದೈವತ್ವಂ ಉಪಾಸೀತಾಹ ಯುಧಿಷ್ಠಿರ. ತಿಳಿದವರು ನಮಗೆ ಸಿಕ್ಕಿದ್ದಷ್ಟು ಚಂದ, ಅವರನ್ನು ನಾವು ಮಾತಾಡಿದ್ದಷ್ಟು, ಅವರನ್ನು ನೋಡಿಕೊಂಡಷ್ಟು, ಅವರ ಬಗ್ಗೆಯಲ್ಲಿ ನಾವು ಎಚ್ಚರಾದಷ್ಟು ಭಾರಿ ಒಳ್ಳೆ. ನೀನು ತುಂಬಾ ತುಂಬಾ ತಿಳಿದವರನ್ನು ತುಂಬಾ ತುಂಬಾ ಹತ್ತಿರ ಮಾಡಿಕು, ಮತ್ತೆ ಅವರು ಹೇಳಿದ್ದನ್ನು ಕೇಳಬೇಕು. ಶೃಣಿಯೋ ಹಸ್ತೇಚ ಎದ್ ಬ್ರೂಯು. ಕೇಳುವ, ಅವರಿದ್ದಾರೆ ಸರಿ ನಮ್ಮೊಟ್ಟಿಗೆ, ಅವ್ರ ಪ್ರಯೋಜನ ಇಲ್ಲ. ಅವ್ರು ಹೇಳಿದ್ದನ್ನು ನಾವು ಕೇಳಬೇಕು. ಅವ್ರು ಹೇಳಿದ್ದನ್ನು ಕೇಳುವುದು ಅಂದ್ರೇನು, ಅದರ ಪ್ರಕಾರ ಮಾಡಬೇಕು. ರಿಯಾಚೇವ ಅವಿಚಾರೇನ್, ಮತ್ತೆ ಪುನಃ ಚರ್ಚೆ ಮಾಡುವುದಲ್ಲ. ಇನ್ ಯಾರತ್ರ ಬರ್ಕಟ್ನವರ ಹತ್ರ ಕೇಳುವುದಲ್ಲ. ನಮ್ದು ಯಾವತ್ತಾಗಿ ಶಾಸ್ತ್ರದಲ್ಲಿ ಕೇಳುತ್ತೇವೆ, ಮತ್ತೆ ಲೋಕದಲ್ಲಿ ಯಾರತ್ರ ಹತ್ರ ಕೇಳ್ತೇವೆ. ಅವು ಬರ್ಕಟೆ ಮಾಡಿರ್ತಾನೆ. ನಾನೊಂದು ಸತಿ ಸಿಕ್ಕಿಬಿದ್ದೆ ಹಾಗೆ. ಒಬ್ರು ನನ್ನ ಹತ್ರ ಪಯೋವ್ರತದ ಬಗ್ಗೆ ಕೇಳಿದ್ರು. ಪುರಾಣದಲ್ಲಿ ಇರೋ ಪಯೋವ್ರತ ಹೇಳಿಬಿಟ್ಟೆ. ಕೂಡಲೇ ಅವರಿಗೆ ಸಂಕಟ ಆಯ್ತು.
ಊರಲ್ಲೆಲ್ಲ ಹೀಗೆ ಮಾಡ್ತಾರೆ, ಹಾಗೆ ಹಾಲು ಮಾತ್ರ ಕುಡಿದು ನಡೆಸ್ತಾರೆ, ಅದು ಮಾಡುವ. ಅಲ್ಲ, ಅದು ಪುರಾಣದ ಪರ್ಯಾವೃತ ಅಲ್ಲ, ಅದು ಅವರದ್ದು ಪರ್ಯಾವೃತ, ಅವರ ಮನೆಯಿಂದ ಬಂದದ್ದು ವಂಶ ಪರಂಪರೆದು ಇರಬಹುದು. ಅದಲ್ಲ, ಪುರಾಣದಲ್ಲಿ ಹೀಗಾಗಲ್ಲ. ಅವರಿಗೆ ಅದು ಅರ್ಥ ಆಗಲಿಲ್ಲ. ಅದು ಸಂಪ್ರದಾಯಬದ್ಧವಾಗಿ ಬಂದದ್ದೇ ಅದು ದೊಡ್ಡ ಸಂಗತಿ. ಪುರಾಣದಲ್ಲಿ ಇದು ಪರ್ಕಟ್ ಅಂತ ತಿಳ್ಕೊಂಡ್ರು ಅವರು. ಅದನ್ನೆಲ್ಲ ಮಾಡ್ಲಿಕ್ಕೆ ಆಗುವಂಥದ್ದನ್ನು ಮಾಡುವಂಥದ್ದಲ್ಲ ಅಂತ ಬೇಳೆ ಬಿಟ್ಟದನ್ನು ದುಡಿ ಹಾಕಿದ್ರು. ಶಾಸ್ತ್ರದಲ್ಲಿ ನಾಶಕ್ಕೆ ಶಾಸ್ತ್ರಚೋದನ ಅಂತ. ಶಾಸ್ತ್ರ ಹೇಳುವುದು ಆಗದೇ ಇರುವುದನ್ನು ಮಾಡ್ಲಿಕ್ಕಲ್ಲ. ತಿನ್ನದೆ ಉಪವಾಸವಿದ್ದು ಸಾಯಲಿಕ್ಕೆ ಶಾಸ್ತ್ರ ಹೇಳುವುದಿಲ್ಲ. ಹಾಗಿದ್ರೆ ಹೇಳಲೇಬಹುದಿತ್ತು. ಅದಕ್ಕೆ ಏನ್ ಮಾಡ್ತೀರಿ ಬಿಟ್ಟುಕೊಡಿ ಅಂತ ಕೃಷ್ಣ ಏನ್ ಹೇಳಿದ? ನಾತ್ಯಷ್ಟತಸ್ತಿಯೋಗೋಸ್ತಿ ನಚೈಕಾಂತ ಮನಷ್ಟತ ಅಂದ. ತಿಂದು ಕೊಬ್ಬುವವನಿಗೂ ನಾನು ಸಿಗುವುದಿಲ್ಲ, ಉಪವಾಸ ಬಿದ್ದು ಸಾಯುವವನಿಗೂ ನಾನು ಬರೋದಿಲ್ಲ ಅಂದ. ಅಯ್ಯೋ ಸಾಯ್ತಾನೆ ಅಂತೇಳಿ ಬರೋದಿಲ್ಲ, ಸಾಯಲಿ ನನಗೇನು ಅಂದ. ಏನು ತಿಂದು, ಎಷ್ಟು ತಿಂದು, ಹೇಗೆ ತಿಂದು ಮಡಗಬೇಕು ಅಂತ ಹೇಳ್ತಾನ. ವ್ರತದಲ್ಲಿ ಉಪವಾಸ ಉಂಟು ಹೇಳಿದ್ರೆ ಸರ್ವತಾ ಉಪವಾಸ ಅಲ್ಲ. ವ್ರತದಲ್ಲಿ ಸ್ನಾನ ಉಂಟು ಹೇಳಿದ್ರೆ 108 ಮುಳುಗ್ತಾ ಕೂತ್ಕೊಳ್ಳೋದಲ್ಲ. ಅಲ್ಲಿ ಅಯ್ಯ ಮೀಲಿ ಕುಂಟಯ್ಯ, ಎಲ್ಲಾ ಕಡೆ ಸರೋವರದ ಬದಿಯಲ್ಲಿ ಮುಳುಗಿ ಬಂದಿದ್ದೇನೆ ಅಂತ ಕರ್ಮಕ್ಕೆ. ಎಲ್ಲಾ ಕಡೆ ಮುಳುಗಬೇಕಂದ್ರೆ ಸರೋವರದಲ್ಲಿ ಹೋಗಿ ಒಂದ್ ಕಡೆ ಮುಳುಗಿ ಬಂದು ಮೀಯುದಾಗ್ಲು ಅವ್ನು ನಾನು 10 ಕಡೆಯಲ್ಲಿ ಮುಳುಗಿದ್ದೇನೆ ಎಂತ 10 ಕಡೆಯಲ್ಲಿ ಮುಳುಗಲಿಕ್ಕೆ ಅಂತ ಅಲ್ಲೆಲ್ಲ ಯಾರ್ಯಾರು ಹಾಕಿ ಹೋಗಿರ್ತಾರ. ಅದು ಪ್ರಯೋಜನವೇ ಇಲ್ಲ. ಹೀಗೆ ಬಹಳ ಚಂದವಾಗಿ ಶಾಸ್ತ್ರ ಅರ್ಥ ಆಗದೇ ಹೋಗುತ್ತೆ. ಇಲ್ಲಿ ಹೇಳ್ತಾನೆ ಒಳ್ಳೆ ರೀತಿಯಿಂದ, ನೀನು ಅವ್ರಿಗೆ ಹೇಳಿದ್ದು ಕೇಳು, ಕೇಳಿದ ನಂತರ ನೀನು ಮಾಡು. ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಹೇಳಿಕೊಂಡು ಯಾರ್ಯಾರ ಹತ್ರ ಕೇಳಿಕೊಂಡು ಇನ್ನಷ್ಟು ಅನರ್ಥ ಮಾಡು. ಏನು ಕೇಳುದಿದ್ರು ಪ್ರಮಾಣದಲ್ಲಿ ಶಾಸ್ತ್ರದಲ್ಲಿ ಏಕ ವಾಕ್ಯತಾ ಇರ್ತದೆ. ಅದು ಶಾಸ್ತ್ರ. ನಾನು ಹೇಳುದು ಒಂದಕ್ಕೊಂದು ಹೊಡೆಯುವುದಾದ್ರೆ ಶಾಸ್ತ್ರ ಹೇಳೋದಿಲ್ಲ. ವಾಸ್ತು ಶಾಸ್ತ್ರದಲ್ಲಿ ಹೀಗುಂಟಂತೆ, ವೇದಾಂತ ಶಾಸ್ತ್ರದಲ್ಲಿ ಹಾಗಂತೆ. ಅದು ಮಾಡುದು ಇದು ಮಾಡೋದು ಆಗಿಲ್ಲ, ಒಂದೇ ಬಗೆ ಇರ್ತದೆ. ಹಾಗಾದ್ರೆ ಅದು ವಾಸ್ತು ಸರಿ ಇಲ್ಲದ ಶಾಸ್ತ್ರ ಅಂತ ಅರ್ಥ. ಹಗಲಿಗೆ ಹೋಮ ಮಾಡಿ ಆಹುತಿ ಕೊಟ್ಟದ್ದು ಸೂರ್ಯಮಂಡಲದಲ್ಲಿ ಸೂರ್ಯನಿಗೆ ಸೇರುತ್ತೆ ಅಂದ ನಂತರ ಕತ್ತಲೆ ನಂತರ ಹೋಮ ಮಾಡುವುದು ಎಲ್ಲಿಗೆ? ಸೂರ್ಯ ಗಂಟಿದ ನಂತರ ಮಾಡುದು ಹೇಗೆ? ಆದ್ರಿಂದ ವ್ಯತ್ಯಾಸ ಹೇಳಲಿಕ್ಕೆ ಆಗುವುದಿಲ್ಲ ಅಂತಾರೆ. ಒಂದೇ ಬಗೆ ಇರುತ್ತೆ ಅಂತ. ಹೀಗೆ ವಿದ್ಯಾವಂತರನ್ನು ಉಪಾಸನೆ ಮಾಡು, ಅವ್ರು ಹೇಳಿದ್ದು ಕೇಳು, ಅದರಂತೆ ನಡೆ. ಅವ್ರು ಸುಮ್ಮನೆ ಹೇಳುವುದಿಲ್ಲ, ಮುಂದುವರಿಸ್ತಾನೆ ಧೃತರಾಷ್ಟ್ರ. ನೀನು ಅವರ ಹತ್ರ ಕೇಳು. ಅದು ಹೌದು. ಕೃಚ್ಚರಕಾಲೇ ಸಮುತ್ಪನ್ನೆ ಪೃಚ್ಛೇತಾಹ ಕಾರ್ಯಮಾತ್ಮನ. ನಿನಗೆ ಎಂತಾಗಬೇಕೆನ್ನುವುದು ಸಂಕಟ ಬಂದಾಗ, ಕಷ್ಟಕ್ಕೆ ಸಿಕ್ಕಿದಾಗ ಅವರನ್ನು ಪ್ರಶ್ನಿಸಬೇಕು. ಪ್ರಶ್ನಿಸಿದ ಯಾರು ಹೇಳುವುದಿಲ್ಲ. ಎಂತ ಬುದ್ಧಿಮಂತನು ಅದನ್ನು ಒಳಗೆ ಇಟ್ಟುಕೊಳ್ಳುತ್ತಾನೆ. ಕೇಳಿದರೆ ಹೇಳುವ ಅಂತ. ಸುಮ್ಮನೆ ಹೇಳಿಕೊಂಡು ಬರೋದಿಲ್ಲ. ನಿನಗೇನು ಹೇಳಲಿಕ್ಕೆ ಹೇಳಿದೆ? ನನಗೆ ಇನ್ನೇನಾದ್ರೂ ಕೇಳಿದ್ರು ಅವ್ರು ಹೇಳಲಿಕ್ಕೆ ಹೇಳ್ತಾನೆ. ನಾ ಪೃಷ್ಟ ಕಸಜಿತ್ ಬ್ರೂಯಾತ್ ಅಂತ ಇರೋದ್ರಿಂದ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಉಪದೇಶಿಸಿದೆ ಜ್ಞಾನ. ಕೃಷ್ಣ ಹೇಳಿದ ಅರ್ಜುನನಿಗೆ, ನೀನು ಹೋಗಿ ಕೇಳಿದ್ಯಾ? ನಿನ್ನ ಕೈಯಲ್ಲಿ ಜನ ಇರಬಹುದು, ನಿನ್ನ ಫ್ರೆಂಡ್ಸು ಸರಿ, ನೀನು ಅವರನ್ನು ಸಾಕಿದ್ದಿ, ಉಪಾಸನೆ ಮಾಡಿದ್ದಿ, ಬೇಕಾದಷ್ಟು ಅವರಿಗೆ ಧನಧಾನ್ಯಗಳನ್ನು ಕೊಟ್ಟು ಸಂಭ್ರಮಿಸಿದ್ದಿ. ಆದ್ರೆ ನೀನು ಅವರ ಹತ್ರ ಕೇಳಿಕೊಂಡ್ಯಾ? ಇಲ್ಲ. ಮತ್ತೆ ಯಾಕೆ ಹೇಳ್ತಾರ ಅವರು? ನೀನು ಸಮಸ್ಯೆನವ್ರ ಕಡೆಯಲ್ಲಿ ತೋಡಿಕೋ, ಆಗ ಅವ್ರು ಏನ್ ಹೇಳ್ತಾರೆ ಅದನ್ನು ಮಾಡು. ಮತ್ತೆ ಕೇಳಲಿಕ್ಕೆ ಆಚೀಚೆ ಅಲ್ಲಾಡ್ಲಿಕ್ಕೆ ಹೋಗ್ಬೇಡ. ಒಂದೊಮ್ಮೆ ನೀನು ಇನ್ನೊಬ್ಬರ ಹತ್ರ ಕೇಳಿಕೊಂಡು ಬೇರೆ ಮಾಡಿದ್ರೆ, ಅದು ತಪ್ಪಾಗಿದ್ರೆ ಅವ್ರು ಯಾವ ಕಾಲಕ್ಕೂ ಮತ್ತೆ ನಿನಗೆ ಹೇಳುವುದಿಲ್ಲ. ಆದ್ರಿಂದ ಕೇಳುಗರಲ್ಲಿ ಸರಿಯಾಗಿದ್ದವರನ್ನು ಕೇಳು, ತಿಳಿದವರನ್ನು ಮಾತಾಡಿಸು, ಕೇಳ್ತಾ ತಿಳ್ಕೊಂಡು ನೀನ್ ಮಾಡ್ಲಿಕ್ಕೆ ನೋಡು ಅಂತ ಬಹಳ ಚಂದವಾದ ಒಂದು ಬುದ್ಧಿಮಂತರ ಜ್ಞಾನ ಮಾರ್ಗದ ಒಂದು ಅದ್ಭುತವಾದ ಚಿಂತನೆಯ ಕಾಂಡವನ್ನು ಧರ್ಮರಾಜನಿಗೆ ಮೊದಲಿಗೆ ಎಚ್ಚರದಲ್ಲಿ ಇಡ್ತಾನೆ. ಇದು ಎಚ್ಚರ ಅಂದ್ರೆ ಬಹಳ ಸುಂದರವಾಗಿ ಇಡ್ತಾನೆ. ಮತ್ತೆ ಯಾರನ್ನೆಲ್ಲ ಎಲ್ಲೆಲ್ಲ ಇಡಬೇಕು ಅಂದಾಗ ಹೇಳ್ತಾನೆ. ನಿನ್ ಕತೆ ಹೇಗಿರಬೇಕು ಅಂತ ಹೇಳ್ತಾನೆ. ನೋಡು, ನಿನ್ನ ಇಂದ್ರಿಯಗಳುಂಟಲ್ಲ, ಅದೆಲ್ಲ ಇಂದ್ರಿಯಾಣಿಚ ಸರ್ವಾಣಿ ವಾಚಿವತ್ ಪರಿಬಾರೆ. ಇಲ್ಲಿ ಆಗುವುದೇನು ಕೇಳಿದ್ರೆ, ನಮ್ಮ ಇಂದ್ರಿಯಗಳೇ ನಮ್ಮ ಅನುಸರಿಸುವುದು, ಹೊರಗಲ್ಲ. ಒಳಗಿನ ಶತ್ರುಗಳೇ. ಕಣ್ಣು ಕೆಟ್ಟದ್ದನ್ನು ಕಾಣಲಿಕ್ಕೆ ಇಷ್ಟಪಡುತ್ತೆ, ಬಾಯಿಯಂತೂ ಬೆಳೆದಿದ್ದನ್ನೇ ತಿನ್ನುತ್ತೆ, ಬೆಳೆದಿದ್ದನ್ನೇ ಹೇಳುತ್ತೆ. ಕಿವಿಯೂ ಹಾಗೆ ಸುತ್ತಮುತ್ತಲಿನ ಚಿತ್ರಗಳನ್ನು ಕೇಳುವಲ್ಲಿ ಸಂಭ್ರಮಿಸಿಕೊಳ್ಳುತ್ತೆ. ಮೂಗು, ಕೈಕಾಲುಗಳು, ಈ ಎಲ್ಲ ಇಂದ್ರಿಯಗಳೇನು ಕೇಳಿದ್ರೆ ಅವುಗಳು ಬೇಕಾಬಿಟ್ಟಿ ಕುದುರೆಗಳಾಗಿ, ಲಗಾಮಿಲ್ಲದ ಕುದುರೆಗಳು, ಗೋಡಾಹ ಮೈದಾನ ಇದ್ದಾಗೆ. ಆದ್ರಿಂದ ಹೇಳ್ತಾನೆ, ನೀನು ಇಂದ್ರಿಯಗಳನ್ನು ಒಳ್ಳೆ ಥೇಮಡ್ ಕುದುರೆಗಳಂತೆ ನೀನು ಕಟ್ಟಿ ಹಾಕಿರುವೆ. ಯಾಕೆಂದ್ರೆ ಅದು ರಕ್ಷಿತವಾದದ್ದು. ರಕ್ಷಿತಂ ದ್ರವಿಣಂ ಯಥ, ಅದು ದುಡ್ಡಿನಾಗೆ. ದುಡ್ಡು ನೋಡಿ ನಮ್ಮ ಕೈಯಲ್ಲಿದ್ರೆ, ಸುರಕ್ಷಿತವಾಗಿದ್ರೆ, ಯಾವಾಗ ಬೇಕಾದ್ರೆ, ಎಲ್ಲಿ ಬೇಕಾದ್ರೆ, ಹೇಗೆ ಬೇಕಾದ್ರೂ ಖರ್ಚು ಮಾಡ್ಲಿಕ್ಕೆ ತೆಗಿಲಿಕ್ಕೆ ಬರ್ತದೆ, ಉಪಯೋಗಕ್ಕೆ ಸಿಗ್ತದೆ. ಹಾಗೆ ನಮ್ಮ ಇಂದ್ರಿಯಗಳು ನಮ್ಮ ಉಪಯೋಗಕ್ಕೆ ಬರ್ತಾವೆ, ನಮ್ಮ ಕೈಯ ದುಡ್ಡಿನಾಗಿ. ಒಂದೊಂದು ಇಂದ್ರಿಯಗಳೊಂದು ದುಡ್ಡು ನೋಡಿ. ಕಣ್ಣು, ಕಿವಿ, ಮೂಗು ಇವೆಲ್ಲ ಕಮ್ಮಿದ್ದ, ಕೋಟಿ ಕೋಟಿ ಕೊಟ್ಟೆಲ್ಲ ಬೆಲೆ ಬಾಳುವಂಥದ್ದು. ಅಷ್ಟು ಕೊಟ್ಟರು ಸಿಗಲಾರದ್ದು, ಒರಿಜಿನಲ್ ಆಗುವುದಿಲ್ಲ, ನಮಗೆ ಇದ್ದದ್ದಾಗಿ ಆಗುವುದಿಲ್ಲ.
ಆದ್ರಿಂದ ಅದು ಒಳ್ಳೆ ರೀತಿಯಿಂದ ನಿನ್ನ ಇಂದ್ರಿಯಗಳನ್ನು ಚೆನ್ನಾಗಿ ದೊಡ್ಡ ಕೋಶ, ಅದು ನಿಧಿ ಅಂತ ಹೇಳಿಕೊಂಡು ಬಹಳ ಅದ್ಭುತವಾಗಿ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಇರಬೇಕು. ಮತ್ತು ಬೇಕಾದ ನಮ್ಮೆಲ್ಲ ಕೆಲಸಗಳಿಗೆ ನಮಗೆ ಬೇಕಾದವನ್ನು ಚಂದ ಮಾಡಿ ಹಚ್ಚಬೇಕು. ಅಮಾತ್ಯಾನ್ ಉಪಧಾ ತೀತಾನ್, ಯಾವುದೇ ರೀತಿಯಾದ ಸಿರ್ಕುಗಳಿಗೆ ಅಥವಾ ಒಂದು ಫಿಟ್ಟಿಂಗ್ಸ್ಗಳಿಗೆ ಇನ್ಯಾವುದೋ ಒಂದು ನಿಯಮಕ್ಕೆ ನಿಮಿತ್ತಕ್ಕೆ ಬದ್ಧರಾದವರಾಗಬಾರದು. ಫ್ರೀಯಾಗಿದ್ದವರನ್ನು ನೀನು ಇಟ್ಕೊಳ್ಬೇಕು ಮಂತ್ರಿಗಳನ್ನಾಗಿಸ್ಲಿಕ್ಕೆ. ಅದು ಎಂಥದ್ದು? ಪಿತೃ ವೈತಾಮಹಾನ್ ಶುಚೀನ್, ಹಳವರಾದ್ರೆ ಒಳ್ಳೇದೆ. ವಂಶ ಪರಂಪರೆಯಿಂದ ಬಂದವರಾದ್ರೆ ಅವರಿಗೆ ವಂಶದ ಮೇಲೆ ಗೌರವ ಇರ್ತದೆ. ಪರಂಪರೆಯಿಂದ ಬಂದವರು ಎನ್ನತಕ್ಕಂಥ ಹೆಮ್ಮೆ ಅವರಲ್ಲಿದೆ, ಮತ್ತು ಅವರಿಗೆ ಅನುಭವಗಳಿವೆ. ಇಲ್ಲಿದ್ದು ಗೊತ್ತಿದೆ, ಹೊಸಬನನ್ನು ಹಾಕ್ಲಿಕ್ಕೆ ಅವನಿಗೆ ಮೊದಲಿಂದ ಹೇಳಿಕೊಡುವಾಗ ಒಂದು ಸೋಲ್ತಾನೆ. ಹಾಗಾಗಿ ಹಿಂದಿನವರನ್ನು ಕೈ ಬಿಡ್ಲಿಕ್ಕೆ ಬರುವುದಿಲ್ಲ. ಹಿಂದಿನವರು ಏನೋ ಒಂದು ಋಣಬಾಧೆಯಿಂದ ಅವರು ನಮ್ಮಲ್ಲಿ ಬಂದಿರಬಹುದು, ಅದನ್ನು ನಾವು ಕ್ಯಾಶ್ ಮಾಡಿಕೊಳ್ಳಿಕ್ಕಾಗತ್ತೆ. ಈಗ ಅವರನ್ನು ಬಿಟ್ಟಾಗುವುದು ಚಂದ ಇಲ್ಲ ಅಂತ ಹೇಳಿಕೊಂಡು ಎಲ್ಲರನ್ನು ಇಟ್ಕೊಳ್ಳೋದಲ್ಲ. ಪಿತೃವೈತಾಮಹಾನ್ ಶುಚೀನ್ ಅಂತಾನೆ. ಒಳ್ಳೆಯವರಿದ್ರೆ ಅವರನ್ನು ಬಿಡ್ಲಿಕ್ಕಿಲ್ಲ, ಕೆಟ್ಟವರಾದ್ರೆ ಯಾರಂತ ಪರವಾಗಿಲ್ಲ. ವಂಶದಿಂದ ಬಂದಿದ್ದಾನೆ ಹೇಳಿಕೊಂಡು ಅಯ್ಯೋ ಸಂಕಟ ಅಂತ ನುಂಗಲಿಕ್ಕೆಲ್ಲ ಇಟ್ಕೊಳ್ಳುವುದಲ್ಲ. ತಂದೆ ಅಜ್ಜ ಇವರ ಕಾಲದಿಂದೆಲ್ಲ ಸರ್ವಿಸ್ ಮಾಡುತ್ತಿದ್ದವರಿದ್ರೆ ಬಹಳ ಚಂದ, ಅವರು ಒಳ್ಳೆಯವರಾದ್ರೆ. ಮತ್ತೆ ಕೇವಲ ಶುಚಿ ಮಾತ್ರ ಅಲ್ಲ, ದಾಂತಾನ್, ಅವರಲ್ಲಿ ನಿಗ್ರಹ ಇರಬೇಕು. ಒಳ್ಳೆ ಇದ್ದಾರೆ, ಆದ್ರೆ ಕಂಟ್ರೋಲ್ ಇಲ್ಲ, ಕದಿಯುವುದಿರುತ್ತೆ ಕೆಲವೊಮ್ಮೆ. ಯಾವುದೇ ರೀತಿಯಾದ ಇಂದ್ರಿಯಗಳ ಬದ್ಧತೆ ಇಲ್ಲ, ಚಾಪಲ ಅವರಿಗೆ ಹೆಚ್ಚು. ಇಂಥವರು ಬೇಡ ನಮಗೆ ಒಳ್ಳೆ ಪರಿಣತರು, ಹಿಂದಿನವರು, ಹೆಚ್ಚು ಎಕ್ಸ್ಪೀರಿಯನ್ಸ್ಡ್, ಶುದ್ಧಾತ್ಮರು, ಇಂಥವರೆಲ್ಲ ಇದ್ರೆ ಬಹಳ ಚೆನ್ನಾಗಿ. ಇಂಥವರನ್ನು ಕರ್ಮಾಸು ಸರ್ವೇಶು, ನಿನ್ನ ಎಲ್ಲ ಕೆಲಸಗಳಲ್ಲಿ ಅವರನ್ನು, ಅದರಲ್ಲಿ ಯಾರು ಮುಖ್ಯೇಶು ಯೋಜಯ, ದೊಡ್ಡ ದೊಡ್ಡವರನ್ನು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅವರವರಿಗೆ ಸಂಬಂಧಪಟ್ಟಂತೆ. ಬಹಳ ದೊಡ್ಡವನನ್ನು, ಭಾರಿ ಎತ್ತರದವನು, ತುಂಬಾ ಅನುಭವಗಳನ್ನು ಸಣ್ಣ ಕೆಲಸಕ್ಕೆ ಹಚ್ಚೋದು. ಹಾಗೆಯೇ ದೊಡ್ಡ ಕೆಲಸಕ್ಕೆ ಏನು ಗೊತ್ತಿಲ್ಲದ ಬಹಳ ಕಮ್ಮಿಯ ಬೆಪ್ಪನನ್ನಿಡು. ಈ ರೀತಿಯಾದ ಒಂದು ಜಾತಿವಾದ ಅಥವಾ ಒಂದು ಕೋಮುವಾದ ಅಥವಾ ಒಂದು ಸ್ವಾರ್ಥವಾದ ಅಥವಾ ಒಂದು ವಂಶವಾದ, ಅದು ನನ್ನವರು, ಅದು ನಿನ್ನವರು. ಒಂದ್ಸರ್ತಿ ಒಬ್ರು ಬಹಳ ಸಾಮಾಜಿಕ ಕಳಕಳಿ ಉಳ್ಳವರು ಒಂದು ದೊಡ್ಡ ಕೆಲಸದಲ್ಲಿ, ಸರ್ಕಾರದ ಕೆಲಸದಲ್ಲಿ ನಿಯುಕ್ತರಾದಾಗ ಅವರು ಬೇಡ ಹೇಳಿದ್ರು ಕೆಲಸ. ಮತ್ತೆ ಯಾರು ಒತ್ತಾಯ ಮಾಡಿದಾಗ ನಾನು ಅಮ್ಮನಲ್ಲಿ ಹೋಗಿ ಕೇಳಿ ಬರ್ತೇನೆ ಅಂದ್ರು. ಅಲ್ಲ, ನೀನು ಕೆಲಸ ಮಾಡೋದಕ್ಕೆ ಅಮ್ಮನಲ್ಲಿ ಕೇಳೋದು ಯಾಕೆ? ಅದು ಬೇಕು. ಕೋಡಿದ್ದು ಅಮ್ಮನ ಹತ್ರ ಕೇಳಿದ್ರು, ಏನು ನನಗೊಂದು ಸರ್ಕಾರದ ಕೆಲಸದ ಆಫರ್ ಬಂದಿದೆ, ನಾನು ಸೇರಿಕೊಳ್ಳುತ್ತೇನೆ, ಆದೀತ ಬೇಡವಾ ಅಂತ. ಸೇರಪ್ಪ, ಒಳ್ಳೇದಾಯ್ತಲ್ಲ. ಹೌದು, ನಿನ್ನ ಕೋಪರೇಷನ್ ಬೇಕು ನನಗೆ, ನಾನೇನು ಮಾಡ್ಲಿ? ನಿನ್ನ ಮನೆ ಮಂದಿ ಮತ್ತೊಂದು ಜನ ಅಂತ ಹೇಳಿಕೊಂಡು ನನಗೆ ಇನ್ಫ್ಲುಯೆನ್ಸಿಗೆ ಮತ್ತೊಂದಕ್ಕೆಲ್ಲ ಬರ್ಲಿಕ್ಕೆ ಕೂಡುದು. ಆಗ್ತದೆ ಅಂದ್ರೆ ಆಗ್ತದೆ, ಇಲ್ಲ ಆದ್ರೆ ಬೇಡ. ಆಗ್ತದೆ ಮಾರೆ. ನೋಡಿ, ತಂದೆ ತಾಯಿಗಳಿಂದ ಒಪ್ಪಿಗೆ ಪಡೆದು ಕೆಲಸಕ್ಕೆ ಸೇರುವುದು ಯಾಕೆ ಹೇಳಿದ್ರೆ, ತಂದೆ ತಾಯಿಗಳ ಕಡೆಯವರು ಬಂದು ಮುತ್ತಿಗೆ ಹಾಕಿ ಸವಲತ್ತನ್ನು ಪಡೆದು ಇನ್ಫ್ಲುಯೆನ್ಸ್ನಿಂದ ಹಾಳು ಮಾಡ್ಲಿಕ್ಕಿಲ್ಲ. ಇವತ್ತಾಗುವುದು ಹೇಗೆ? ಮೆರಿಟ್ಗೆ ಬೆಲೆ ಇಲ್ಲ, ಯೋಗ್ಯನಿಗೆ ತಾಣ ಇಲ್ಲ. ಈಗೆಲ್ಲ ಎಲ್ಲಾ ಬಗೆಯಲ್ಲಿಯೂ ಮೀಸಲಾತಿಗಳು, ಹೊರಗೆ ನಿಂತವರು, ಕಡೆಯಲ್ಲಿ ಬಿದ್ದವರು, ಮತ್ತೆ ಈಗ ತಾನೇ ಹೇಳುವವರು, ಸಂಖ್ಯಾತೀತರು, ಇಂಥವರನ್ನೆಲ್ಲ ಇಟ್ಟುಕೊಂಡು ಕೊನೆಗೆ ಇವರನ್ನೆಲ್ಲ, ಅದು ಸಹ ಮೇಲೆ ಅವರು ಮಾರ್ಜಿನಲ್ಲಿ ಆದ್ರೂ ಬಂದು ಕೂತದ್ದು ಯಾಕೆಂದ್ರೆ ಪುಷ್ ಮಾಡಿ ದೂಡಿ ಗ್ರೇಸ್ ಮಾರ್ಕಲ್ಲಿ. ನಿಜವಾಗಿ ಆ ಮಾರ್ಜಿನ್ ಮುಟ್ಟುವವರಲ್ಲ. ಈ ಮಾರ್ಜಿನ್ ಬಿಟ್ಟು ಬಾರ್ಡರ್ ಇಂದ ಆಚೆ ಹೋದವರೆಲ್ಲ ಇದ್ದಾರೆ, ಅತ್ಯಂತ ಎತ್ತರದವರು, ಎಕ್ಸ್ಪೀರಿಯನ್ಸ್ಗಳು, ಹಳೆಯ ಸೊತ್ತುಗಳು ಎಲ್ಲ. ಇದನ್ನು ಮೊದಲಿಟ್ಟುಕೊಂಡು ನೋಡಿ, ಯಾರನ್ನು ನೀನು ಇಷ್ಟಪಡಬೇಕು ಕೆಲಸ ನೋಡಿ. ಮೊದಲು ತಿಳಿದವರನ್ನು ಮಾತಾಡಿಸುವ ಅಂದ, ಬುದ್ಧಿಮಂತರನ್ನು, ವಿದ್ಯಾವಂತರನ್ನು, ಜ್ಞಾನಿಗಳನ್ನು ಹಚ್ಚಿಕೋ ಅಂದ. ಆನಂತರ ಕರ್ಮಶೀಲರಲ್ಲಿ, ಪ್ರಯತ್ನಶೀಲರಲ್ಲಿ, ಒಳ್ಳೆ ಸ್ಕಿಲ್ ಉಳ್ಳವರಲ್ಲಿ, ಅದು ವಂಶ ಪರಂಪರೆಯಿಂದ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆದ್ರೆ ಚಂದ. ಅವರಿಗೆಲ್ಲ ನಿನ್ನ ಮೇಲೆ ಪ್ರೀತಿಗಿಂತಲೂ ಹೆಚ್ಚು ನಿನ್ನ ಅಜ್ಜನ ಮೇಲೆ, ಅಪ್ಪನ ಮೇಲೆ ಇರುತ್ತೆ ಪ್ರೀತಿ. ಅವರ ಋಣ ಅವರ ಜೊತೆಯಲ್ಲಿ ಇರುತ್ತೆ. ಅದಕ್ಕಾಗಿ ಅವರು ಸೇರಿಕೊಳ್ಳುತ್ತಾರೆ, ಬಂದಿರುತ್ತಾರೆ, ಇಷ್ಟಪಡುತ್ತಾರೆ. ಆದ್ರಿಂದ ಶಾಸ್ತ್ರಗಳಲ್ಲಿ ಕೆಲವೊಮ್ಮೆ ಗುರು ಎಷ್ಟು ಮಾನ್ಯನೋ ಶಿಷ್ಯನಿಗೆ, ಗುರುಪುತ್ರನಷ್ಟೇ ಮಾನ್ಯ ಅಂತ ಬರುವಂತದ್ದು. ಕೆಲವೊಮ್ಮೆ ಏನು ಹೇಳಿಕೊಡದಿದ್ರು, ಸತೀರ್ಥನಲ್ಲದಿದ್ರು, ಒಟ್ಟು ಓದದಿದ್ರು ಅದೇ ಲೆಕ್ಕ. ಪುತ್ರ ಮಾತ್ರ ಅಲ್ಲ, ಗುರು ಪತ್ನಿಯು ಹೀಗಾಗುವುದುಂಟು. ಆದ್ರಿಂದ ಇದನ್ನು ಹೇಳಿದ, ಅದರಲ್ಲಿ ಒಳ್ಳೆಯವರು ಇರಲಿ, ಶುದ್ಧಾಚಾರ ಸಂಪನ್ನರು, ಒಳ್ಳೆ ಇಂದ್ರಿಯಗಳಲ್ಲಿ ಪಾಠವ ಮತ್ತೆ ನಿಗ್ರಹ ಉಳ್ಳವರು. ಇಲ್ಲಾದ್ರೆ ಅತ್ತ ಕದಿಯುವುದು, ಇತ್ತ ನುಂಗುವುದು, ಎಲ್ಲ ದುಷ್ಟಚಾಳಿಗಳಿದ್ರೆ, ದೊಡ್ಡ ಪೋಸ್ಟ್ಗಳಲ್ಲಿದ್ರೆ, ಅದನ್ನ ಮುಖ್ಯ ಹುದ್ದೆಗಳಲ್ಲೆಲ್ಲ ಇಂಥವರ ನೀಡಬೇಕೇನು ಅಂದ್ರೆ ದೊಡ್ಡ ದೊಡ್ಡ ಆಯಕಟ್ಟುಗಳಲ್ಲಿ ತನಗೆ ಬೇಕಾದ ರೀತಿಯಲ್ಲಿನ ಅನುಭವವುಳ್ಳ ಮತ್ತು ಅತ್ಯಂತ ಆಪ್ತವಾದ, ಹೀಗೆ ಕರ್ಮ ಮತ್ತು ಜ್ಞಾನ
ಇದೆರಡು ಬ್ಯಾಲೆನ್ಸ್ ಆಗಿಬಿಟ್ರೆ ಉಂಟಲ್ಲ, ಇದೆರಡು ಧೃತರಾಷ್ಟ್ರ ಎತ್ತಿಕೊಂಡ ಮೊದಲ ಎರಡು ಇಂಥ ಎಲ್ಲ ಉಪದೇಶಗಳು. ಈಗ ಧೃತರಾಷ್ಟ್ರನ ಉಪದೇಶ ಅಂದ್ರೆ ವ್ಯಾಸರ ಉಪದೇಶವೇ, ಮಹಾಭಾರತದ ಕೊಡುಗೆ, ಅವನು ಮಾತಾಡಿದ ಅಂತ. ಹಾಗೆ ಇನ್ನು ಅನೇಕ ಮಾತುಗಳಲ್ಲಿ ಧೃತರಾಷ್ಟ್ರ ತಿಳಿಸ್ತಾನೆ, ಧರ್ಮರಾಜನನ್ನು ಪ್ರೀತಿಸ್ತಾನೆ. ಹಾಗಾಗಿ ಮತ್ತೆ ಅವನ ಮಾತುಗಳೆಡೆ